ದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರಭು ಯೇಸು ಕ್ರಿಸ್ತರೇ, ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ ಸ್ವಾಮಿ. ಈ ದಿನವನ್ನು ನೀಡಿದ್ದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ನಮ್ಮನ್ನು ಜೀವಂತವಾಗಿಟ್ಟದಕ್ಕಾಗಿ ಸ್ತೋತ್ರ ಅಪ್ಪ. ಆತ್ಮಿಕ ಆಹಾರವನ್ನು ನಮಗೆ ನೀಡುವುದಕ್ಕಾಗಿ ನಮ್ಮ ಹೆಸರಿಡಿದು ಕರೆದ ದೇವರೇ, ನಿಮಗೆ ಸ್ತೋತ್ರ ಅಪ್ಪ. ಈ ಪರಿಶುದ್ಧವಾದ ಸಮಯದಲ್ಲಿ ಈ ಲೋಕದಿಂದ ನಮ್ಮನ್ನು ಬೇರ್ಪಡಿಸಿದ್ದೀರಿ. ಆತ್ಮಿಕ ಆಹಾರವನ್ನು ನೀಡುವುದಕ್ಕಾಗಿ, ಪರಲೋಕದ ರಹಸ್ಯವನ್ನು ತಿಳಿಸಿಕೊಡುವುದಕ್ಕಾಗಿ ನಮ್ಮ ಹೆಸರಿಡಿದು ಕರೆದ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದಲೂ ಬಹಳ ಗೌರವದಿಂದಲೂ ನಿಮ್ಮ ವಾಕ್ಯಗಳನ್ನು ಆಲಿಸಲು, ನೀವು ಬೋಧಿಸುವಂಥ ಒಂದೊಂದು ಸಂದೇಶವನ್ನು ನಾವು ಆಲಿಸಲು ಬೇಕಾದಂಥ ಜ್ಞಾನವನ್ನು, ವಿವೇಕವನ್ನು ನಮಗೆ ಕರುಣಿಸಿರಿ. ಪರಿಶುದ್ಧಾತ್ಮರೇ, ನಮಗೆ ಸಹಾಯ ಮಾಡಿ ಸ್ವಾಮಿ. ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ ಅಪ್ಪ. ಈ ಸಮಯದಲ್ಲಿ ನಾವು ನಿಮ್ಮ ಅಗ್ನಿಯ ಜ್ವಾಲೆಗಳಿಂದ ತುಂಬಲ್ಪಡಲು ನಾವು ಪ್ರಾರ್ಥಿಸುತ್ತಿದ್ದೇವೆ. ಜ್ಞಾನವನ್ನು, ವಿವೇಕವನ್ನು ನಮಗೆ ಕರುಣಿಸಿರಿ. ಅದೇ ರೀತಿ ನೆಟ್ವರ್ಕ್ ಸಮಸ್ಯೆಗಳು ಬಾರದ ಹಾಗೆ ನಮ್ಮನ್ನು ಬಲಪಡಿಸಿರಿ. ನಾವು ಕುಳಿತುಕೊಂಡಿರುವ ಸ್ಥಳವನ್ನು ಆಶೀರ್ವದಿಸಿರಿ. ಎಲ್ಲ ಬೇಡಿಕೆಗಳು, ಎಲ್ಲ ಕೋರಿಕೆಗಳು ಪ್ರಭು ಯೇಸು ಕ್ರಿಸ್ತರ ಅತಿ ಉನ್ನತವಾದ ನಾಮದ ಮುಖಾಂತರ ನಾವೆಲ್ಲವನ್ನು ಪಡೆದುಕೊಂಡಿದ್ದೇವೆ ಎಂದು ದೃಢವಾಗಿ ವಿಶ್ವಾಸಿಸುತ್ತೇವೆ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಯಾರ್ಯಾರು ಇದ್ದೀರೋ ಒಂದು ಬಾರಿ ಪ್ರೈಸ್ ದಿ ಲಾರ್ಡ್ ಹೇಳೋಣ ಎಲ್ಲರೂ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಹೇಗಿದ್ದೀರಾ? ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸ್ತೋತ್ರ. ಓಕೆ, ನಾವು ಕ್ಲಾಸ್ಗೆ ಹೋಗೋಣವಾ? ಕ್ಲಾಸ್ ಅರ್ಥ ಆಗ್ತಾ ಇದೆಯಾ ಎಲ್ಲರಿಗೂ? ಹಾಂ, ಓಕೆ 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 ಓಕೆ. ಒನ್ ಟೈಮ್ ಹೇಳಿದ್ರೆ ಸಾಕು ಸಾಕು. ಒಂದು ಟೈಮ್. ಎಸ್, ಬೇರೆಯವ್ರು ಹೋಗೋಣವಾ? ಇದ್ದೀರಾ? ಓಕೆ, ಕೇಳಿಸ್ಕೊಳ್ಳೋಕ್ಕೆ. ಓಕೆ, ಫೈನ್. ಪ್ರೈಸ್ ದಿ ಲಾರ್ಡ್. ನಮ್ಮ ಜೀವನದಲ್ಲಿ ಪ್ರತಿ ಬಾರಿ ನಡೆಯುವಂಥ ಒಂದು ಘಟನೆ ಇದು. ಪ್ರತಿ ಬಾರಿ. ಅದು ಯಾವಾಗ ಗೊತ್ತಾ? ತಿನ್ನಲಿಕ್ಕೆ ಕುಳಿತಾಗ ಆ ಘಟನೆ ನಡೆಯೋದಿಲ್ಲ. ನಾವು ಊಟಕ್ಕೆ ಕುಳಿತಾಗ ಆ ಘಟನೆ ನಡೆಯೋದಿಲ್ಲ. ನಾವು ಅಂದವಾಗಿರುವಂಥ ಒಂದು ಬಟ್ಟೆ ಹಾಕೊಂಡಾಗ ಆ ಘಟನೆ ನಡೆಯೋದಿಲ್ಲ. ಸುಂದರವಾಗಿ ಅಲಂಕಾರ ಮಾಡಿಕೊಂಡಾಗ ಆ ಘಟನೆ ನಡೆಯೋದಿಲ್ಲ. ಆ ಘಟನೆ ನಡೆಯೋದಿಲ್ಲ. ಶಾಪಿಂಗ್ ಹೋದಾಗ ಆ ಘಟನೆ ನಡೆಯೋದಿಲ್ಲ. ಒಳ್ಳೊಳ್ಳೆ ಫ್ರೆಂಡ್ಸ್ಗಳ ಜೊತೆ ಸುತ್ತಬೇಕಾದ್ರೆ ಆ ಘಟನೆ ನಡೆಯೋದಿಲ್ಲ. ಆದರೂ ಆ ಘಟನೆ ಯಾವಾಗ ನಡೆಯುತ್ತೆ ಅಂತ ಹೇಳಿದ್ರೆ, ಒಂದೇ ಒಂದು ಕಾರ್ಯ ಮಾಡಬೇಕಾದ್ರೆ ಒಂದು ಭಯಂಕರವಾದ ಘಟನೆ ನಡೆಯುತ್ತೆ. ಅದೇ ಬೈಬಲ್. ನಿಮ್ಮೆಲ್ಲರಿಗೂ ಅನುಭವ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಬೈಬಲ್ ಓದುವಾಗ ನಿಮಗೆ ಅನೇಕ ಘಟನೆಗಳು ನಿಮ್ಮನ್ನು ಆಕ್ರಮಿಸ್ಕೊಳ್ಳುತ್ತೆ. ಪ್ರೈಸ್ ದಿ ಲಾರ್ಡ್. ಯಾರಾದರೂ ಹೇಳ್ತೀರಾ ಏನು ಘಟನೆ ನಿಮ್ಮ ಜೀವನದಲ್ಲಿ ಬೈಬಲ್ ಓದಬೇಕಾದ್ರೆ ಏನು ನಡೆಯುತ್ತಂತ? ಯಾರಾದರೂ ಒಬ್ರು? ನಿದ್ದೆ ಬರುತ್ತೆ. ಹಾ, ಸಾರಿ ಡಿಸ್ಟ್ರಾಕ್ಷನ್ಸ್ ಬರುತ್ತೆ. ಆಮೇಲೆ ಜೀವವುಳ್ಳ ವಾಕ್ಯ ಕೇಳ್ತಾ ಇದ್ದೀವಲ್ಲ ಅಂತ ಸಂತೋಷವಾಗುತ್ತೆ ಬ್ರದರ್. ಸಂತೋಷ ಆಗುತ್ತೆ. ಓಕೆ, ಬೇರೆ? ಒಂದ್ ಸ್ವಲ್ಪ ಬೇಜಾರಾಗುತ್ತೆ. ಅಯ್ಯೋ ಸಾಕು ಬಿಡು, ಯಾರು ಓದೋದು ಅಂತ ಅಲ್ವಾ? ನಿದ್ದೆ ಬರುತ್ತೆ ಅಲ್ವಾ? ಕೇಳ್ತಾ ಇದ್ದಾಗ ತಾನಾಗ್ತಾನೆ ನಿದ್ರೆ ತಾನಾಗ್ತಾನೆ ಉಯ್ಯಾಲೆ ಅಲ್ವಾ? ಉಯ್ಯಾಲೆ ಹಾಕಿ ನಿದ್ದೆ ಮಾಡಿಸುತ್ತೆ. ಪ್ರೈಸ್ ದಿ ಲಾರ್ಡ್. ಓಕೆ, ಸತ್ಯ ತಿಳ್ಕೊಳ್ತಾ ಹೋಗೋಣ. ಬೈಬಲ್ ಓದಬೇಕಾದ್ರೆ ಎಲ್ಲಿದೆ ಅಪ್ಪ? ಇಲ್ಲಿದೆ ನೋಡಿ. ನಿಮ್ಮ ಕುಟುಂಬದವರಿಂದನೇ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು,
ಅಳಿಯ ಇರ್ಬೋದು, ಸೊಸೆ ಇರ್ಬೋದು, ಯಾರೋ ಒಬ್ರು ಇರ್ಬೋದು, ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಕುಟುಂಬದವರಿಂದನೇ ಸ್ಟಾರ್ಟ್ ಆಗುತ್ತೆ. ಆಗುತ್ತಾ? ಒಪ್ತೀರಾ? ಆಗುತ್ತೆ ಬ್ರದರ್. ತುಂಬಾ ವರ್ಷದಿಂದ ನಾವೇ ಆತರ ಇದ್ವಿ ಬ್ರದರ್. ಕುಟುಂಬದವರಿಂದ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ನಂತರ ಸ್ನೇಹಿತರಿಂದ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಅಂತ ಓದ್ತೀಯ ಮಾರಾಯ, ಛೇ ಯಾವಾಗ ನೋಡು ಬೈಬಲ್ಲು ಬೈಬಲ್ಲು ಬೈಬಲ್ಲು, ಏನಂತ ಓದ್ತೀಯ? ಆ ಥರದ್ದು ಏನಿದೆ? ಏನು ಸಿಗುತ್ತೆ ಅದರಿಂದ? ಅಟ್ಲೀಸ್ಟ್ ಸ್ವಲ್ಪ ಔಟಿಂಗ್ ಹೋಗು, ಹೊರಗಡೆ ಹೋಗು, ಲೈಫ್ ಎಂಜಾಯ್ ಮಾಡು. ಲೈಫ್ ಇರೋದೇ ಸ್ವಲ್ಪ ಅಲ್ವಾ? ನಿನಗೇನು ಬುದ್ಧಿ ಇದೆಯಾ ಇಲ್ವಾ? ಅದೆಲ್ಲ ಯಾಜಕರಿಗೆ, ಯಾರಿಗೆ? ಯಾಜಕರು, ಕನ್ಯಾಸ್ತ್ರೀಗಳು, ಅವ್ರ ಕೆಲಸ ಅದು. ನೀನು ಯಾಕೆ ಮಾಡ್ತಾ ಇದೀಯ ಇದನ್ನ? ನೀನು ಯಾಕೆ ಮಾಡ್ತಾ ಇದೀಯ? ನೀನೇನು ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಮಗೆ ದೇವರು ಜೀವನ ಕೊಟ್ಟಿದ್ದಾರೆ. ಆ ಜೀವನವನ್ನು ನಾವೇನು ಮಾಡಬೇಕು? ಸಂತೋಷವಾಗಿ ಜೀವಿಸಬೇಕು. ಪ್ರೈಸ್ ದಿ ಲಾರ್ಡ್. ಸ್ನೇಹಿತರು ಹೇಳ್ತಾರೆ ಪ್ರೈಸ್ ದಿ ಲಾರ್ಡ್. ಮ್ಯೂಟ್ ಮಾಡ್ಕೊಳ್ಳಿ ಸಿಸ್ಟರ್, ಮ್ಯೂಟ್ ಮಾಡ್ಕೊಳ್ಳಿ. 1514 ನಂಬರ್. ಎಸ್, ಥ್ಯಾಂಕ್ ಯು. ನಂತರ ನೋಡಿ, ಸ್ನೇಹಿತರು ಆ ಥರ ಆಯ್ತಾ. ಅದಾದ್ಮೇಲೆ ಲೋಕದವರು ಹೇಳ್ತಾರೆ, ನೀವು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇದ್ರೆ, ಕುಟುಂಬದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರೆ, ಅಕ್ಕಪಕ್ಕ ಮನೆಯವರೇ ಹೇಳ್ತಾರೆ, ಏನ್ರಿ ಯಾವಾಗ ನೋಡು ನಿಮ್ದೊಂದು ಹಿಂಸೆ ಅಪ್ಪ, ಥೂ, ನಿದ್ದೆ ಮಾಡೋಕ್ಕೂ ಕೊಡಲ್ಲ, ಏನು ಮಾಡೋಕ್ಕೂ ಕೊಡಲ್ಲ, ಯಾವಾಗ ನೋಡು ಬೈಬಲ್ ಓದ್ತಾ ಇರ್ತೀರ, ಯಾವಾಗ ನೋಡು ಆಡಾಡ್ತಾ ಇರ್ತೀರ, ಅಲ್ವಾ? ನಂತರ ಬಂಧುಗಳು ಬೈಬಲ್ ಓದಬೇಕಾದ್ರೆ ಕೆಲವು ಜನ ನಿಮ್ಮ ಮನೆಗೆ ಬರಲ್ಲ, ಗೊತ್ತಾ? ನಿಮ್ಮ ಮನೇಲಿ ಪ್ರಾರ್ಥನೆ ನಡೆಯುತ್ತಂದ್ರೆ ನಿಮ್ಮ ಮನೆಗೆ ಬರಲ್ಲ, ಅವರು ನಿಮ್ಮ ಮನೆಗೆ ಬರೋದಿಲ್ಲ. ಕೇಳಿದ್ರೆ ಹೇಳ್ತಾರೆ, ಅಯ್ಯೋ ಹೋಗಪ್ಪ ಸ್ವಾಮಿ, ಯಾವಾಗ ನೋಡು ಬೈಬಲ್ಲು 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 ಬೈಬಲ್ಲು, ಯಾವಾಗ ನೋಡು ವಾಕ್ಯ ಓದ್ತಾ ಇರೋದೇನೆ, ಯಾವಾಗ ನೋಡು ಹಿಂಸೆ ಗುರುವೆ, ಅಪ್ಪ ಹಿಂಸೆ. ಅವ್ರ ಮನೆಗೆ ಅಪ್ಪ ಹೋಗೋದೇ ಬೇಡ, ಸುಮ್ಮನೆ ಮನೆಗೆ ಹೋಗೋದೇ ಬೇಡ. ಅದಾದ್ಮೇಲೆ ರೋಗ, ಹೇಳಿದ್ರಲ್ಲ ನಿದ್ದೆ, ಇದೆಲ್ಲ ಒಂದು ಸಣ್ಣ ಸಣ್ಣ ರೋಗ. ಈ ರೋಗ ನಿಮ್ಮನ್ನ ಹುಡುಕೊಂಡು ಓಡ್ಬರುತ್ತೆ. ಯಾವಾಗ ಅಂದ್ರೆ ಬೈಬಲ್ ಓದ್ಬೇಕಾದ್ರೆ ಹುಡ್ಕೊಂಡು ಓಡ್ಬರುತ್ತೆ, ಹಿಂಸೆ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ, ತಲೆನೋವು ಸ್ಟಾರ್ಟ್ ಆಗುತ್ತೆ, ಆಗ ನಿದ್ದೆ ಬರುತ್ತೆ, ಆಕಳಿಕೆ ಬರುತ್ತೆ. ಕೆಲವು ಕ್ಲಾಸ್ಗಳಲ್ಲಿ ನಾನು ವಾಗ್ದಾನ ನೀಡ್ತಾ ಇರ್ತೀನಿ. ವಾಗ್ದಾನ ನೀಡಬೇಕಾದ್ರೆ ಅದನ್ನು ಆಮೇನ್ ಅಂತ ಹೇಳಿ ಅಂಗೀಕಾರ ಮಾಡ್ಕೊಳ್ಬೇಕು. ವಾಗ್ದಾನ ಓದಬೇಕಾದ್ರೆ ಹೌದು ಹಾಗೆ ಆಗಲಿ, ನನ್ನ ಜೀವನದಲ್ಲಿ ಹಾಗೆ ಆಗಲಿ, ಆಮೇನ್ ಅಂತ ಹೇಳಿ, ಅಂದರೆ ಹಾಗೆ ಆಗಲಿ ಅಂತಲ್ಲ, ಆಮೇನ್ ಅಂತ ಹೇಳಿದ್ರೆ ಹಾಗೆ ಆಗಲಿ ಅಂತ ನಾವು ವಾಗ್ದಾನಗಳನ್ನು ಸ್ವೀಕಾರ ಮಾಡ್ಕೊಳ್ಬೇಕು. ಕೆಲವು ಕಡೆ ನಾನು ನೋಡ್ತೀನಿ, ವಾಗ್ದಾನ ಹೇಳ್ಬೇಕಾದ್ರೆ ಆಮೇನ್ 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 ಅಲ್ವಾ? ಯಾಕೆ ಬಂತು? ಇನ್ನು ಕೆಲವು ಜನ ನೋಡಿದ್ದೀರಾ, ಮೈಕೆ ಆನ್ ಮಾಡೋದಿಲ್ಲ. ನೀವು ಎಷ್ಟೇ ಕೇಳಿ ಮೈಕ್ ಆನ್ ಮಾಡಲ್ಲ. ಅದು ಒಂದು ರೀತಿಯಾದ ಭಯದ ರೋಗ. ಅದಾದ್ಮೇಲೆ ಕೊನೆಯದಾಗಿ ಕಷ್ಟಗಳು. ನೀವು ಕೊನೆ ಪಕ್ಷ ನೀವೇ ಹೇಳ್ತೀರಾ, ಅಯ್ಯೋ ಬ್ರದರ್, ನಾನು ಯಾವಾಗ ಬೈಬಲ್ ಓದೋದು ಸ್ಟಾರ್ಟ್ ಮಾಡಿದ್ನೋ ನನ್ನ ಕುಟುಂಬದಲ್ಲಿ ಇಲ್ಲ ಸಲ್ಲದ ಕಷ್ಟಗಳು ಬ್ರದರ್, ನನ್ನ ಕೈಲಿ ಆಗ್ತಾ ಇಲ್ಲ. ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ. ಯಾಕೆ? ಕೈಯಲ್ಲಿ ದುಡ್ಡಿಲ್ಲ. ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ. ಯಾಕೆ? ಪ್ರೀತಿ ಇಲ್ಲ. ದುಡ್ಡಿದ್ರೆ ತಾನೇ ಪ್ರೀತಿ. ಇದಿಷ್ಟು ಕಾರ್ಯಗಳು ನಡೆಯುತ್ತೆ. ಇಡೀ ಲೋಕದ ಹಣೆ ಬರವನ್ನೇ ಬದಲಾಯಿಸುವ ಶಕ್ತಿ ಈ ಬೈಬಲ್ಗಿದೆ.
ಸ್ವಲ್ಪ ಯೋಚನೆ ಮಾಡಿ. ಈ ಒಂದು ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡಾಗ ಇಷ್ಟು ಎರಗುತ್ತವೆ ಅಂದರೆ, ಇಷ್ಟು ಕಾರ್ಯಗಳು ನಿಮ್ಮನ್ನು ಆಕ್ರಮಿಸ್ಕೊಳ್ತವೆ. ಇನ್ನೂ ಇದೆ, ಇನ್ನೂ ತುಂಬ ಇದೆ. ಅದು ನೀವು ಮಾಡ್ಕೊಳ್ಳಿ, ನೀವು ನೋಟ್ಸ್ ಮಾಡ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು. 3 ಜನ, ಅಟ್ಲೀಸ್ಟು 3 ಜನ ನೋಟ್ಸ್ ಮಾಡ್ಕೊಳ್ತಾ ಇದ್ದೀರಾ. ನಾನು ಅವ್ರಿಗೆ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳಿದ್ದೀನಿ, ಅದು ರಿಪ್ಲೈನೂ ಮಾಡಿದ್ದೀನಿ. ಪ್ರೈಸ್ ದಿ ಲಾರ್ಡ್. ಇನ್ನೂ ಅಧಿಕವಾಗಿ ನಾವೇನು ಮಾಡಬೇಕು? ನೋಟ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಇಲ್ಲೆಲ್ಲ ನಮಗೆ ಪವಿತ್ರಾತ್ಮ ತಿಳಿಸ್ಕೊಡ್ತಾರೆ. ಅದನ್ನು ನೀವು ಬರ್ಕೊಳ್ಬೇಕು. ಇಲ್ಲಿ ಜಾಗ ಇದೆಯಲ್ಲ, ಅದೆಲ್ಲ ಪವಿತ್ರಾತ್ಮ ನಿಮಗೆ ತಿಳಿಸ್ಕೊಡ್ತಾರೆ. ಮಗನೇ ಈ ಥರ ಆಗ್ತದೆ ಅಂತ ಬರೆದಿಟ್ರೆ ಮುಂದಿನ ಭವಿಷ್ಯಕ್ಕೆ ನಿಮ್ಮ ಮಕ್ಕಳಿಗಾಗುತ್ತೆ. ಈಗ ನೋಡಿ, ಪ್ರವಾದಿಗಳು ಬೈಬಲ್ನ ಬರೀದೇ ಹೋಗಿದ್ದೀರಿ. ನಾವು ಏನು ಓದ್ತಾ ಇದ್ದೋ? ಅರ್ಥ ಆಗ್ತದೆ ನಿಮಗೆ? ಯೆಶಾಯ ಪ್ರವಾದಿ, ಯೆರೆಮೀಯ ಪ್ರವಾದಿ, ಎಜೆಕಿಯೇಲ್ ಪ್ರವಾದಿ, ದಾನಿಯೇಲ್, ಆಮೋಸ್, ಹಗ್ಗಾಯ, ಹಬಕ್ಕೂಕ್, ಮೀಕಾ, ಇವರೆಲ್ಲ ಬರೀದೇ ಹೋಗಿದ್ದಿದ್ರೆ, ಅವರ ಆ ಒಂದು ದೇವರ ಅನುಭವವನ್ನು ಬರೀದೇ ಹೋಗಿದ್ದಿದ್ರೆ, ಈಗ ನಾವು ಏನು ಓದ್ತಾ ಇದ್ದೋ? ಏನು ಓದೋಕ್ಕೆ ನಮಗೆ ಆಗ್ತಾ ಇರಲಿಲ್ಲ. ಅದೇ ರೀತಿ ನೀವು ಕೂಡ ಬರೆದಿಟ್ಟು ನಂತರ ಲೋಕ ಬಿಡಿ. ಬರೆದಿಟ್ಬಿಟ್ಟು ಲೋಕ ಬಿಡಿ. ಮುಂದಿನ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ ಇದು ತುಂಬ ಉಪಯೋಗ ಆಗುತ್ತೆ. ಯಾಕಂದರೆ ಆ ಸಮಯದಲ್ಲಿ ಸಿಗುತ್ತೋ ಸಿಗಲ್ಲೋ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಈ ಖಾಲಿ ಜಾಗಗಳನ್ನು ನೀವು ಭರ್ತಿ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡಿ, ಅಪ್ಪ ನಿಮಗೆ ಏನೇನು ಎರಗುತ್ತಾ ಇದೆಯೋ, ಏನೇನು ಸಮಸ್ಯೆ ಆಗ್ತಿದೆ ಅದೆಲ್ಲ ಇಲ್ಲಿ ಬರೀರಿ. ಬರೆದು ಬಿಟ್ಟು ನೋಟ್ಸ್ ಹಾಕಿ. ನೋಟ್ಸ್ ಗ್ರೂಪಲ್ಲಿ ಹಾಕಿದಾಗ ಇನ್ನೂ ಅನೇಕ ಜನರಿಗೆ ನೀವು ಸಂದೇಶವನ್ನು ಸಾರದಂಗೆ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಇದಿಷ್ಟು ಬರ್ಕೊಂಡ್ರಾ ಇದಿಷ್ಟು? ಪ್ರೈಸ್ ದಿ ಲಾರ್ಡ್. ಓಕೆ. ಮೌನವೇ ಸಮ್ಮತಿ ಅಲ್ವಾ? ಬರ್ಕೊಂಡಿದೀವಿ ಅಂತ ಒಂದು ಸೂಚನೆ ಅಲ್ವಾ? ಎಸ್ ಬ್ರದರ್, ಥ್ಯಾಂಕ್ ಯು ಬ್ರದರ್. ಓಕೆ. ಇಷ್ಟು ಸಮಸ್ಯೆಗಳು ಎರಗಲಿಕ್ಕೆ ಕಾರಣ ಬೇಕು ಅಲ್ವಾ? ಕಾರಣ ಇಲ್ಲದೆ ಯಾವ ಕೆಲಸನೂ ನಡೆಯೋದಿಲ್ಲ. ಈಗ ಕಳ್ಳ ನಿಮ್ಮ ಮನೆಗೆ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ಸುಮ್ಮನೆ ಬರ್ತಾನಾ? ಆಂಟಿ ಊಟ ಕೊಡಿ ಆಂಟಿ ಅಂತ ಬರ್ತಾನಾ? ಅಂಕಲ್ ಊಟ ಕೊಡಿ ಅಂಕಲ್, ನೀರು ಕೊಡಿ ಅಂಕಲ್ ಕುಡಿಲಿಕ್ಕೆ ಅಂತ ಬರ್ತಾನಾ? ಇಲ್ಲ ಅಲ್ವಾ? ಅವನು ಬರೋದೇ ದರೋಡೆ ಮಾಡಲಿಕ್ಕೆ. ಅವನು ಬರೋದೇ ಏನು ಮಾಡಲಿಕ್ಕೆ? ದರೋಡೆ ಮಾಡಲಿಕ್ಕೆ. ಪ್ರೈಸ್ ದಿ ಲಾರ್ಡ್. ಕೇಳಿಸ್ತಾ ಇದೆಯಾ? ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ಓಕೆ. ಒಂದು ಬೈಬಲ್ ಕೈಯಲ್ಲಿ ಹಿಡಿದಾಗ ಇಷ್ಟು ಘಟನೆಗಳು ಆಗುತ್ತೆ ಅಂತ ಹೇಳಿದ್ರೆ ಯೋಚನೆ ಮಾಡಿ. ಆ ಬೈಬಲಲ್ಲಿ ಇರುವಂತಹ ಪವರ್ ಏನಂತ ನಾವು ತಿಳ್ಕೊಳ್ಳೋಣ. ಏನು ಪವರ್ ಇದೆ? ಯಾಕೆ ಅಷ್ಟೊಂದು ಸಮಸ್ಯೆಗಳು ಉಂಟಾಗ್ತದೆ ಬೈಬಲಿಂದ? ಪ್ರೈಸ್ ದಿ ಲಾರ್ಡ್. ಓಕೆ. ಈಗ ನಾವು ವಾಕ್ಯಗಳನ್ನು ಓದ್ತಾ ಹೋಗೋಣ. ವಾಕ್ಯಗಳನ್ನು ನಾವು ಓದ್ತಾ ನಾವು ಸತ್ಯವನ್ನು ನಾವು ತಿಳ್ಕೊಳ್ತಾ ಹೋಗೋಣ. ವಾಕ್ಯ ಓದೋದ್ರಿಂದ ಏನು ಲಾಭ ಅನ್ನೋದು ಕೂಡ ನಾವು ಈ ದಿನ ನಾವು ತಿಳ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಓಕೆ. ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯ, ಬುಕ್ ಆಫ್ ಸ್ಯಾಮ್ಸ್, ಚಾಪ್ಟರ್ 119. ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯ, ವಾಕ್ಯ 72. ಬುಕ್ ಆಫ್ ಸ್ಯಾಮ್ಸ್, ಚಾಪ್ಟರ್ 119 ವರ್ಸಸ್ 72. ವಾಕ್ಯ ಓದೋಣವಾ? ಬೇಗ ಓದಿ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತ ನಿನ್ನ ಬಾಯಿಂದ ಬಂದ ಧರ್ಮಶಾಸ್ತ್ರ ಉಚಿತ. ಆಮೆನ್, ಆಮೆನ್, ಆಮೆನ್. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತ ನಿನ್ನ ಬಾಯಿಂದ ಬಂದ ಧರ್ಮಶಾಸ್ತ್ರ ಉಚಿತ. ಸಾವಿರಾರು ಬೆಳ್ಳಿ ನಾಣ್ಯಕ್ಕಿಂತಲೂ ದೇವರ ಧರ್ಮಶಾಸ್ತ್ರ ಬಲು ಬಲು ಉನ್ನತವಾದದ್ದು. ಪ್ರೈಸ್ ದಿ ಲಾರ್ಡ್. Okay, can you read in English? Yes, brother. Psalms 119 verses 72. The law of your mouth is better to me than thousands of pieces of gold and silver. Amen. Amen. Praise the Lord. ಒಂದು ಒಂದೇ ಒಂದು ಸಣ್ಣ ಓಲೆ ಇಟ್ಕೊಂಡ್ರೆ ಕಿವಿ ಕತ್ತರಿಸ್ಕೊಂಡು ಹೋಗ್ಬಿಡ್ತಾರಲ್ವಾ? ಹೌದಾ? ಇಲ್ಲ, ಸಣ್ಣ ಕಿವಿ. ಹೌದಾ? ಒಂದಿಷ್ಟು ದಪ್ಪ ಓಲೆ ಇಟ್ಕೊಂಡ್ರೆ ಕಳ್ಳರು ಏನು ಮಾಡ್ತಾರೆ? ಕೀಳುವ ರಭಸಕ್ಕೆ
ಕಿವಿ ಕಟ್ ಮಾಡ್ಕೊಂಡು ಹೋಗ್ತಾರೆ. ಮೊನ್ನೆ ಒಂದು ವಿಡಿಯೋ ನೋಡಿದೆ, ಚೈನ್ ಅಂದರೆ ಸರ ಕೀಳಬೇಕಾದ್ರೆ ಆಕೆ ಚೈನ್ ಕೀಳಬೇಕಾದ್ರೆ ಆ ಚಿನ್ನದ ಏನಿರುತ್ತೆ ಸ್ವಲ್ಪ ರಫ್ ಆಗಿರುತ್ತಲ್ಲ, ಅದಾಗಿ ಹಿಂಗೆ ಎಳ್ಕೊಳ್ಳುತ್ತೆ. ಹಿಂಗೆ ಕಿತ್ಕೊಂಡು ಹೋಗ್ಬೇಕಾದ್ರೆ ಆ ಚೈನ್ ಕಿತ್ಕೊಂಡು ಹೋಗ್ಬೇಕಾದ್ರೆ ಹಿಂಗೆ ಸಡನ್ನಾಗಿ ಹಿಂಗೆ ಇಳಿಯುತ್ತೆ. ಎಳೆದ ತಕ್ಷಣ ಅಲ್ಲೇ ಇದು ಕಟ್ಟಾಗುತ್ತೆ. ಅಲ್ಲೇ ಮರಣ ಹೊಂದುತ್ತಾಳೆ ಅವಳು. ಅದು ನಿಜವಾದ ನಡೆದಂಥ ಘಟನೆ. ಪ್ರೈಸ್ ಲಾರ್ಡ್. ಯಾವುದೇ ಕತೆ ಕಾದಂಬರಿ ಅಲ್ಲ, ನಿಜವಾದ ನಡೆದಂಥ ಘಟನೆ. ಆ ಕುತ್ತಿಗೆಯಲ್ಲಿರುವಂಥ ಒಂದು ಸಣ್ಣ ಚೈನಿಗೆ ದರೋಡೆಕೋರ ಮುಗಿಬೀಳ್ತಾನೆ. ವಾಕ್ಯ ಹೇಳ್ತದೆ, ಸಾವಿರಾರು ಚಿನ್ನ. ಯೋಚನೆ ಮಾಡಿ, ಒಂದು ಸರಕ್ಕೆನೆ ಕಳ್ಳ ಮುಗಿಬೀಳ್ತಾನೆ. ಇಲ್ಲಿ ಸಾವಿರಾರು. ನೀವೇ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಆಲೋಚನೆ ಮಾಡ್ಕೊಳ್ಳಿ, ಎಷ್ಟಿರ್ಬೋದು? 1000 ಸರ ನಿನ್ನ ಕುತ್ತಿಗೆಗೆ ಹಾಕೋದು ಹೆಂಗಿರ್ಬೋದು? ಸ್ವಲ್ಪ ಯೋಚನೆ ಮಾಡಿ. ಓಕೆ, ಫೈನ್. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ವಾಕ್ಯ ಓದೋಣ. ಜ್ಞಾನೋಕ್ತಿಗಳ ಗ್ರಂಥ ಪ್ರೊವರ್ಬ್ಸ್ 8. ಜ್ಞಾನೋಕ್ತಿಗಳ ಗ್ರಂಥ 8ನೇ ಅಧ್ಯಾಯ ವಾಕ್ಯ 10 ಹಾಗೂ 11. Proverbs chapter 8 verses 10 and 11. ಅಂಗೀಕರಿಸಿರಿ ಬೆಳ್ಳಿಗಿಂತ ಶ್ರೇಷ್ಠವಾದ ಬೋಧನೆಯನ್ನು, ಅಪರಂಜಿಗಿಂತ ಅಪೂರ್ವವಾದ ಉಪದೇಶವನ್ನು. ಜ್ಞಾನವೆಂಬುದು ಹವಳಕ್ಕಿಂತ ಶ್ರೇಷ್ಠ. ಇಷ್ಟ ವಸ್ತುಗಳಾವುವು ಅದಕ್ಕೆ ಸಾಟಿ ಇಲ್ಲ. ಅಂಗೀಕರಿಸಿರಿ. ನೋಡಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಈ ಟೈಮಲ್ಲಿ ನಿದ್ದೆ ಬರೋದು ಯಾಕೆ ಗೊತ್ತಾ? ಅಂಗೀಕರಿಸ್ಕೊಳಕ್ಕಾಗಲ್ಲ ನಮ್ಮ ಕೈಲಿ. ಅಂಗೀಕರಿಸಿಕೊಳ್ಳಿರಿ ಬೆಳ್ಳಿಗಿಂತ ಶ್ರೇಷ್ಠವಾದ ಬೋಧನೆಯನ್ನ, ಅಪರಂಜಿಗಿಂತ ಅಪೂರ್ವವಾದ ಉಪದೇಶವನ್ನ. ಜ್ಞಾನವೆಂಬುದು ಹವಳಕ್ಕಿಂತಲೂ ಶ್ರೇಷ್ಠ. ಇಷ್ಟ ಅಂದರೆ ನಮಗೆ ಇಷ್ಟವಾದ ವಸ್ತುಗಳು ಯಾವುವು? ಇದಕ್ಕೆ ಸಾಟಿ ಇಲ್ಲ. ಇದಕ್ಕೆ ಯಾವುದು ಸರಿ ಸಾಟಿ ಇಲ್ಲ. ಪ್ರೈಸ್ ದಿ ಲಾರ್ಡ್. ಇಂಗ್ಲಿಷಲ್ಲಿ ಓದೋಣವಾ? ಬೇಗ ಓದಿ. Prefer my teaching to silver and seek wisdom rather than gold, because wisdom has more value than any jewel, and nothing you desire can equal it. Praise the Lord. ಯಾವ ವಸ್ತು ನಮ್ಮಲ್ಲಿರುವಂಥ, ನಮ್ಮ ಮನೆಯಲ್ಲಿಟ್ಟಿರುವಂಥ ವಸ್ತು, ನಾವು ಧರಿಸ್ಕೊಂಡಿರುವಂಥ ವಸ್ತು ಅಥವಾ ಯಾವುದೇ ಇರ್ಬೋದು, ನಿಮಗೆ ಸಂಬಂಧಪಟ್ಟದ್ದು ಯಾವುದು ಇದಕ್ಕೆ ಸಾಟಿ ಇಲ್ಲ. ಈಕ್ವಾಲಿಟಿ ಇಲ್ಲ. ಪ್ರೈಸ್ ದಿ ಲಾರ್ಡ್. ಈಕ್ವಾಲಿಟಿ ಇಲ್ಲ. ಸೊ ಹಾಗಾಗಿ ಬೈಬಲ್ಲು ತುಂಬ ಇನ್ನು ವಾಕ್ಯ ಓದೋಣ. ಅದೇ ಪ್ರೊವರ್ಬ್ಸ್ ಚಾಪ್ಟರ್ 16 ವರ್ಸಸ್ 16. 16ನೇ ಅಧ್ಯಾಯ 16ನೇ ವಾಕ್ಯ. ಜ್ಞಾನೋಕ್ತಿಲೇನೆ ಓದಿ. ಓದಿ. ಬಂಗಾರಕ್ಕಿಂತ ಜ್ಞಾನಾರ್ಜನೆ ಎಷ್ಟೋ ಮೇಲು, ಬೆಳ್ಳಿಗಿಂತ ವಿವೇಕಾರ್ಜನೆ ಎಷ್ಟೋ ಲೇಸು. ಬಂಗಾರಕ್ಕಿಂತ ಜ್ಞಾನಾರ್ಜನೆ ಎಷ್ಟೋ ಮೇಲು, ಬೆಳ್ಳಿಗಿಂತ ವಿವೇಕಾರ್ಜನೆ ಎಷ್ಟೋ ಲೇಸು. ಪ್ರೈಸ್ ದಿ ಲಾರ್ಡ್. ಓಕೆ, ಇಂಗ್ಲಿಷ್ ಅಲ್ಲಿ ಓದೋಣ. Better to have acquired wisdom rather than gold, discernment rather than silver. Amen. 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 Praise the Lord. ಓಕೆ, ಈಗ ಕೀರ್ತನೆಗಳ ಗ್ರಂಥ ಬುಕ್ ಆಫ್ ಸ್ಯಾಮ್ಸ್ ಚಾಪ್ಟರ್ 119 ವರ್ಸಸ್ 127. ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯ 127ನೇ ವಾಕ್ಯ. 27ನೇ ವಾಕ್ಯ ಓದಿ. ಕೀರ್ತನೆಗಳ ಗ್ರಂಥ 119 127. ಚಿನ್ನ ಅಪರಂಜಿಗಿಂತಲೂ ಪ್ರಿಯ, ನಿನ್ನ ಆಜ್ಞೆಗಳು ನನಗೆ ಸುಪ್ರಿಯ. ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡಿ. ಬ್ಯಾಕ್ಗ್ರೌಂಡ್ ಸೌಂಡ್ ಯಾವುದು ಇರಬಾರ್ದು. ಓಕೆ, ವಾಕ್ಯ ಓದಬೇಕಾದ್ರೆ ಬ್ಯಾಕ್ಗ್ರೌಂಡ್ ಸೌಂಡು ಯಾವುದು ಇರಬಾರ್ದು. ಪ್ರೈಸ್ ದಿ ಲಾರ್ಡ್. ಚಿನ್ನ ಅಪರಂಜಿಗಿಂತಲೂ ಪ್ರಿಯವಾದದ್ದು, ನಿನ್ನ ಆಜ್ಞೆಗಳು ನನಗೆ ಸುಪ್ರಿಯವಾದದ್ದು. ದೇವರ ಜೀವವುಳ್ಳ ವಾಕ್ಯ. ದಾವೀದ ರಾಜ ಹೇಳ್ತಾ ಇದ್ದಾರೆ, ಬೇರೆ ಯಾರೂ ಅಲ್ಲ, ಸಾಮಾನ್ಯ ವ್ಯಕ್ತಿ ಹೇಳ್ತಲ್ಲ. ರಾಜನಿಗೆ ಅವನ ಶರೀರದ ಭಾರಕ್ಕಿಂತಲೂ ಚಿನ್ನ, ಅಪರಂಜಿ, ಬೆಳ್ಳಿ, ನಾಣ್ಯ ಎಲ್ಲ ಇತ್ತು. ಆದರೆ ಆ ದಾವೀದ ರಾಜ ಹೇಳ್ತಾ ಇದ್ದಾರೆ, ಅಪ್ಪ, ಚಿನ್ನ ಬೆಳ್ಳಿ ಅಪರಂಜಿಗಿಂತಲೂ ಪ್ರಿಯವಾದದ್ದು ನಿಮ್ಮ
ಆಜ್ಞೆಗಳು. ಪ್ರೈಸ್ ದಿ ಲಾರ್ಡ್. ಓಕೆ, ಇಂಗ್ಲೀಷಲ್ಲಿ ಓದೋಣ. ಚಾಪ್ಟರ್ 119 ವರ್ಸಸ್ 127. Truly I love your commandments more than gold, more than fine gold. ಪ್ರೈಸ್ ದಿ ಲಾರ್ಡ್. ಓಕೆ, ಕೀರ್ತನೆಗಳ ಗ್ರಂಥ 19ನೇ ಅಧ್ಯಾಯ ವಾಕ್ಯ 10. ಕೀರ್ತನೆಗಳ ಗ್ರಂಥ 19ನೇ ಅಧ್ಯಾಯ ವಾಕ್ಯ 10. ಬುಕ್ ಆಫ್ ಸ್ಯಾಮ್ಸ್ ಚಾಪ್ಟರ್ 19 ವರ್ಸಸ್ 10. ಅಪೇಕ್ಷಣೀಯವಾದುವವು ಚಿನ್ನ ಅಪರಂಜಿಗಿಂತ, ಅತಿ ಮಧುರವಾದುವವು ಅಪ್ಪಟ ಜೇನುತುಪ್ಪಕ್ಕಿಂತ. ಪ್ರೈಸ್ ದಿ ಲಾರ್ಡ್. ಅಪೇಕ್ಷಣೀಯವಾದವು ಚಿನ್ನ ಅಪರಂಜಿಗಿಂತ, ಅತಿ ಮಧುರವಾದುದು ಅಪ್ಪಟ ಜೇನುತುಪ್ಪಕ್ಕಿಂತ. ಓಕೆ, ಇಂಗ್ಲಿಷಲ್ಲಿ ಓದೋಣ. ಇಂಗ್ಲಿಷಲ್ಲಿ ಓದಿ. They are more precious than gold, pure gold of the highest quality. They are much sweeter than honey and drippings from the honeycomb. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೋಡಿ, ಈಗ ಎಲ್ಲ ವಾಕ್ಯಗಳನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ದೇವರ ಜೀವವುಳ್ಳ ವಾಕ್ಯ ಚಿನ್ನ ಬೆಳ್ಳಿ ಬಂಗಾರಕ್ಕಿಂತಲೂ ಶ್ರೇಷ್ಠವಾದುದು ಎಂದು ಬೈಬಲ್ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಬೈಬಲ್ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಮಗೆ ಅರಿವಾಗುವ ರೀತಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಆದರೆ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಆದರೆ ಒಂದು ಕಂಡೀಷನ್ ಇದೆ. ಇಲ್ಲಿ ಒಂದು ಕಂಡೀಷನ್ ಇದೆ. ಕಾಟಾಚಾರಕ್ಕೆ ವಾಕ್ಯ ಓದ್ತಾರೆ, ಗೊತ್ತಿದೆಯಾ? ಕಾಟಾಚಾರಕ್ಕೆ ವಾಕ್ಯ ಓದೋರಿಗೆ ಇದರ ಮಹತ್ವ ಗೊತ್ತಿರೋದಿಲ್ಲ. ಚಿನ್ನ ಬೆಳ್ಳಿ ಬಂಗಾರನೇ ಅವ್ರಿಗೆ ಮುಖ್ಯವಾಗಿರುತ್ತೆ. ಚಿನ್ನ ಬೆಳ್ಳಿ ಬಂಗಾರನೇ ಅವ್ರಿಗೆ ಮುಖ್ಯವಾಗಿರುತ್ತೆ. ನಾನು ಪ್ರತಿ ಬಾರಿ ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ದೇವರ ಜೀವವುಳ್ಳ ವಾಕ್ಯಕ್ಕೆ ಮಹತ್ವ ಕೊಡಿ. ಮ್ಯೂಟ್ ಮಾಡ್ಕೊಳ್ಳಿ ಸಿಸ್ಟರ್. ದೇವರ ಜೀವವುಳ್ಳ ವಾಕ್ಯಕ್ಕೆ ಮಹತ್ವ ಕೊಡಿ ಅಂತ ನಾನು ಹೇಳ್ತಾ ಇರ್ತೀನಿ. ಪ್ರತಿ ಬಾರಿ ನಾನು ಹೇಳ್ತಾ ಇರ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ದೇವರ ಜೀವವುಳ್ಳ ವಾಕ್ಯವನ್ನು ನೀವು ತಿರಸ್ಕಾರ ಮಾಡುವಾಗ ನೇರವಾಗಿ ದೇವರನ್ನೇ ನೀವು ತಿರಸ್ಕಾರ ಮಾಡ್ತೀರಾ. ಈ ದಿನದಲ್ಲಿ ನರಕದ ಬಗ್ಗೆ ಸರ್ವಸಾಧಾರಣವಾಗಿ ಆಗೋಗಿದೆ. ಈಗ ನರಕದ ಬಗ್ಗೆ ಯಾರಿಗೂ ಅಷ್ಟು ಭಯ ಇಲ್ಲ. ಈಗ ನಮ್ಮ ಕಥೋಲಿಕರಲ್ಲಿ ನಾವೇನು ಮಾಡಿಬಿಟ್ಟಿದ್ದಾರೆ, ಈಗ ಒಂದು ಟೈಮ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ, ಒಂದು ನಿಗದಿಯಾದ ಸಮಯ ಫಿಕ್ಸ್ ಮಾಡಿದ್ದಾರೆ. ಏನು, 8 ಗಂಟೆಗೆ ಬಲಿಪೂಜೆ ಪ್ರಾರಂಭ ಆದರೆ 9 ಗಂಟೆಗೆ ಮುಗಿಸ್ಲೇಬೇಕು. ಅಟ್ ಎನಿ ಕಾಸ್ಟ್ ಮುಗಿಸ್ಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಜನರು ಕೂಡ ಅಷ್ಟು ಹೋರಾಟ ಮಾಡುತ್ತಾರೆ. ಫಾದರ್ಗೆ, ಯಾಜಕರಿಗೆ ಹೋಗಿ ಬೈತಾರೆ, ಏನು ಫಾದರ್ ನಿಮಗೆ ಬುದ್ಧಿ ಇದೆಯಾ ಇಲ್ವಾ, ಇಷ್ಟೊತ್ತು ಬೇಕಾ ನಿಮಗೆ? ನಮಗೆಲ್ಲ ಶುಗರ್ ಇದೆ, ನಮಗೆಲ್ಲ BP ಇದೆ, ಅದಿದೆ ಇದಿದೆ ಅಂತ ಹೇಳ್ತಾರೆ. ಅದೇ ಯಾವುದೇ MLA ಪ್ರೋಗ್ರಾಮ್ಗೆ ಅಥವಾ ಸ್ಕೂಲ್ ಫಂಕ್ಷನ್ ಪ್ರೋಗ್ರಾಮ್ಗಳಿಗೆ ಇವ್ರು ಹೋದಾಗ ಇವ್ರು ಏನಾಗಿ ಹೋಗ್ತಾರೆ, ಭಾಳ ಸಿದ್ಧತೆ ಮಾಡ್ಕೊಂಡು ಹೋಗ್ತಾರೆ. ಅದೇ ಟೈಮ್ಗೆ ಕರೆಕ್ಟಾಗಿ ನಾಷ್ಟ ಮಾಡ್ಕೊಂಡು ಹೋಗ್ತಾರೆ, ಮೆಡಿಸಿನ್ಸ್ ತೊಗೊಂಡು ಹೋಗ್ತಾರೆ. ಅಲ್ಲಿ ಶುಗರ್ ಬರೋದಿಲ್ಲ, ಅಲ್ಲಿ ಏನು ಬರೋದಿಲ್ಲ, BP ಬರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ನೋಡಿ, ಎಷ್ಟು ಸಾಧಾರಣವಾದ ಮಾತುಗಳನ್ನು ದೇವಾಲಯದಲ್ಲಿ ಅವರು ಆಡ್ತಾರೆ. ಬಲಿಪೂಜೆಯಲ್ಲಿ ಕುಳಿತುಕೊಳ್ಳಿಕ್ಕೆ ಅವರಿಗೆ ಆಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಬೈಬಲ್ ಹೇಳ್ತಾ ಇದೆ, ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಬಾಳುವವನು, ಯಾವ ವ್ಯಕ್ತಿ ಈ ಚರ್ಮಕ್ಕೆ ಅನುಸಾರವಾಗಿ ಬಾಳ್ತಾನೋ, ಈ ಚರ್ಮವನ್ನು ಅಲಂಕಾರ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೋ, ಯಾವ ವ್ಯಕ್ತಿ ಈ ಚರ್ಮಕ್ಕೆ ಅವನು ತನ್ನ ಮಹತ್ವವನ್ನು ಕೊಡ್ತಾನೋ, ಅವನು ದೇವರನ್ನು ಮೆಚ್ಚಲು ಸಾಧ್ಯವಿಲ್ಲ. ದೇವರನ್ನು ಮೆಚ್ಚಿಸುವುದಕ್ಕಾಗಿ ಅವನು ಸಾಧ್ಯನೇ ಇಲ್ಲ. ವಾಕ್ಯ ಓದಿಬೇಕಾದ್ರೆ ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ 8ನೇ ವಾಕ್ಯ. ಲೆಟರ್ ಟು ರೋಮನ್ಸ್ ಚಾಪ್ಟರ್ 8 ವರ್ಸಸ್ 8. ವಾಕ್ಯ ಓದಿ, ನಮ್ಗೆಲ್ಲರಿಗೂ ಅರ್ಥ ಆಗಲಿ, ಎಲ್ಲರೂ ವಾಕ್ಯ ತಿಳ್ಕೊಳ್ಳೋಣ. ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ನಡೆಯುವವರು ದೇವರನ್ನು ಮೆಚ್ಚಿಸಲು ಸಾಧ್ಯವೇ ಇಲ್ಲ. ಬೈಬಲ್ ಹೇಳ್ತಾ ಇದೆ, ಸಾಧ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ, ಸಾಧ್ಯವೇ ಇಲ್ಲ. ಸಾಧ್ಯ ಇಲ್ಲ ಬೇರೆ, ಸಾಧ್ಯವೇ ಇಲ್ಲ ಬೇರೆ. ಅಂದರೆ ಬೈಬಲ್ ಹೇಳ್ತಾ ಇದೆ, ನೋ ಅದರ್ ಆಪ್ಷನ್ಸ್, ನೋ, ಅದು ಅವಕಾಶನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಓಕೆ, ಇಂಗ್ಲಿಷಲ್ಲಿ ಓದಿ. So those who live according to the flesh cannot please God. Amen. Praise the Lord.
ಯಾವ ವ್ಯಕ್ತಿ ಶರೀರ ಸಂಬಂಧಕ್ಕೆ ಅವನು ಹೆಚ್ಚು ಮಹತ್ವ ಕೊಡ್ತಾನೋ, ನಾವು ಕೆಲವು ಹೆಂಗಸರು ನೋಡಿದ್ದೀರಲ್ವಾ, ಕೆಲವು ಹೆಂಗಸರು ನಾವು ನೋಡಿರ್ತೀವಿ, ದೇವರ ಸಮ್ಮುಖಕ್ಕೆ ಹೋಗ್ಬೇಕಾದ್ರೆ ಹನ್ನಳಂತೆ ನಾವು ಹೋಗೋದಿಲ್ಲ. ಅದಕ್ಕೋಸ್ಕರನೇ ನಮ್ಮ ಪ್ರಾರ್ಥನೆ ನೆರವೇರೋದಿಲ್ಲ. ಹನ್ನಳು ದೇವರ ಸಮ್ಮುಖದಲ್ಲಿ ಹೋಗಿ ದೇವರನ್ನು ನೋಡಿ ಮೊರೆ ಇಟ್ಟು ಕಣ್ಣೀರಿಟ್ಟು ಪ್ರಾರ್ಥಿಸಿದಾಗ ಬಂಜೆತನದಲ್ಲಿದ್ದಂತಹ ಹನ್ನಳಿಗೆ ದೇವರು ಒಬ್ಬ ಪ್ರವಾದಿಯನ್ನು ಕೊಡ್ತಾರೆ. ಸಾಮಾನ್ಯ ಮಗುವನ್ನು ಕೊಡಲಿಲ್ಲ, ಒಬ್ಬ ಪ್ರವಾದಿಯನ್ನು ಕೊಡ್ತಾರೆ. ದಾವೀದ ರಾಜನನ್ನು ಅಭಿಷೇಕ ಮಾಡುವಂತಹ ಒಂದು ಪವರ್ಫುಲ್ ಪ್ರವಾದಿಯನ್ನು ದೇವರು ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಯಾವಾಗ ನಾನು ಪ್ರತಿ ಬಾರಿ ಎಲ್ಲ ಕಡೆ ನಾನು ತಿಳಿಸ್ಕೊಡ್ತಾ ಇರ್ತೀನಿ, ಯಾವಾಗ ದೇವಾಲಯಕ್ಕೆ ನೀವು ತಲೆ ಬಾಗ್ತೀರೋ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇಳಿದು ಬರುತ್ತೆ. ಕೆಲವು ಜನ ನೋಡಿ ತಲೆ ಮೇಲೆ ಬಟ್ಟೆನೇ ಹಾಕೋದಿಲ್ಲ, ಹಾಗೆ ಸ್ಟ್ರೈಟಾಗಿ ಹೇಗೆ ಹೋಗ್ತಾರೋ ಹಾಗೆ ಹೋಗ್ತಾರೆ. ಕೆಲವು ಜನ ಶರೀರವನ್ನು ಪಾಪದ ಪಾಪದ ಮಲಿನತೆಯಿಂದ ಅವರು ಏನು ಮಾಡಲ್ಲ, ಅವರು ಕಂಟ್ರೋಲ್ಗೆ ಬರಲ್ಲ. ಯಾರು ಹಿಂಗಾದ್ರೂ ಪಾಪ ಮಾಡ್ಕೊಂಡು ಹೋಗಲಿ, ನಾನು ಹೆಂಗೋಗ್ತೀನಿ, ಇದು ಈಗಿನ ಟ್ರೆಂಡ್ ಬಟ್ಟೆ, ಇದು ಇಲ್ಲಿ ಹರಿದಿರುತ್ತೆ, ಎಲ್ಲೆಲ್ಲೋ ಹರಿದಿರುತ್ತೆ, ಅದನ್ನು ಹಾಕ್ಕೊಂಡು ದೇವಾಲಯ ಒಳಗಡೆ ಹೋಗ್ತೀವಿ. ಒಂದು ಸತ್ಯ ತಿಳ್ಕೊಳ್ಳಿ, ದೇವಾಲಯ ಇರೋದು ಪಾಪದಿಂದ ತುಂಬಿದಂಥ ಮನುಷ್ಯನನ್ನು ಮರುಸೃಷ್ಟಿ ಕೊಡಲಿಕ್ಕೆ, ಮರುರೂಪ ಮಾಡಲಿಕ್ಕೆ ದೇವಾಲಯ ಇರೋದು. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ದೇವಾಲಯ ಇರೋದು ಒಬ್ಬ ಪಾಪಿಯನ್ನು ಮನ ಪರಿವರ್ತನೆ ಮಾಡಿಸಿ ಅವನಿಗೆ ಒಂದು ಹೊಸ ಜೀವನವನ್ನು ಕೊಡಲಿಕ್ಕೆ ಪವಿತ್ರಾತ್ಮರಲ್ಲಿ ಕುಳಿತುಕೊಂಡು ಕಾರ್ಯ ಮಾಡ್ತಾ ಇರ್ತಾರೆ. ಪವಿತ್ರಾತ್ಮರು ಕಾದು ಕುಳಿತಿರ್ತಾರೆ. ಅಲ್ಲಿ ಬರುವಂಥ ಪಾಪಿಗಳಿಗೆ ಒಂದು ಹೊಸ ಜೀವನವನ್ನು ಕೊಡಲಿಕ್ಕೆ ಕಾದು ಕುಳಿತಿರ್ತಾರೆ. ಆ ಸಮಯದಲ್ಲಿ ನಾವು ಇಲ್ಲರ್ದಿರುವ ಬಟ್ಟೆ, ಆ ವ್ಯಕ್ತಿ ಪಾಪಿ ಇನ್ನೂ ಹೆಚ್ಚು ಪಾಪ ಮಾಡುವಂತೆ, ಕಣ್ಣು ಕುಕ್ಕುವಂತೆ, ಕಣ್ಣಿನ ಮುಖಾಂತರ ಪಾಪ ಮಾಡುವಂತಹ ಬಟ್ಟೆಗಳನ್ನು ಹಾಕ್ಕೊಂಡು ಹೋಗಿ ನಾವು ನಿಂತಾಗ ಯೋಚನೆ ಮಾಡಿ, ಪವಿತ್ರಾತ್ಮರಿಗೆ ಎಷ್ಟು ನೋವಾಗುತ್ತೆ ಯೋಚನೆ ಮಾಡಿ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರನೇ ಮತ್ತಾಯನು ಬರೆದ ಶುಭ ಸಂದೇಶದಲ್ಲಿ ನಾವು ಓದ್ತೀವಿ. ಆ ವಾಕ್ಯ ಓದೋಣ, ಎಲ್ಲರಿಗೂ ಗೊತ್ತಾಗಲಿ. ವಾಕ್ಯ ಓದೋಣ. ಮತ್ತಾಯನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ ವಾಕ್ಯ 31 ಹಾಗೂ 32. ಬೇಗ ಓದಿ. 31 ಹಾಗೂ 32. ಮಾನವರು ಮಾಡುವ ಪ್ರತಿಯೊಂದು ಪಾಪಕ್ಕೂ ಆಡುವ ದೇವ ದೂಷಣೆಗೂ ಕ್ಷಮೆ ಉಂಟು, ಆದರೆ ಪವಿತ್ರಾತ್ಮನ ವಿರುದ್ಧ ಆಡುವ ದೂಷಣೆಗೆ ಕ್ಷಮೆಯೇ ಇಲ್ಲ. ಯಾರಾದರೂ ನರಪುತ್ರನ ವಿರುದ್ಧ ಮಾತಾಡಿದರೆ ಕ್ಷಮೆ ದೊರಕಬಹುದು, ಆದರೆ ಪವಿತ್ರಾತ್ಮನನ್ನು ದೂಷಿಸುವವನಿಗೆ ಇಹದಲ್ಲೇ ಆಗಲಿ ಪರದಲ್ಲೇ ಆಗಲಿ ಕ್ಷಮೆ ದೊರಕೋದಿಲ್ಲ. ಪವಿತ್ರಾತ್ಮರಿಗೆ ವಿರುದ್ಧವಾಗಿ ಯಾರು ಕಾರ್ಯ ಮಾಡ್ತಾರೋ ಅವರಿಗೆ ಕ್ಷಮೆ ದೊರಕೋದಿಲ್ಲ. ಪ್ರೈಸ್ ದಿ ಲಾರ್ಡ್. ನೋಡಿ, ಪವಿತ್ರಾತ್ಮರು ಏನು ಕಾರ್ಯ ಮಾಡ್ತಾರೆ ಗೊತ್ತಾ? ಯೋಹಾನನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ, ಗಾಸ್ಪೆಲ್ ಜಾನ್ ಚಾಪ್ಟರ್ 16 ವರ್ಸಸ್ 8. 16ನೇ ಅಧ್ಯಾಯ 8ನೇ ವಾಕ್ಯ ಓದಿ ಬೇಗ. ಆ ಪೋಷಕ ಪಾಪದ ವಿಷಯವಾಗಿ ಅವರ ತಪ್ಪು ಭಾವನೆಯನ್ನು ಮನವರಿಕೆ ಮಾಡಿಕೊಡುವರು, ಏಕೆಂದರೆ ಅವರು ನನ್ನಲ್ಲಿ ವಿಶ್ವಾಸ ಇಡಲಿಲ್ಲ. ನ್ಯಾಯ ನೀತಿಯ ವಿಷಯವಾಗಿ 8ನೇ ವಾಕ್ಯ ಓದಿ. 8ನೇ ವಾಕ್ಯ 8. ನೀವು 9 ಬಂದು ಪಾಪ, ನ್ಯಾಯ ನೀತಿ ಮತ್ತು ಅಂತಿಮ ತೀರ್ಪು ಇವುಗಳನ್ನು ಕುರಿತು ಲೋಕದ ಜನತೆ ತಾಳಿದ್ದ ತಪ್ಪು ಭಾವನೆಗಳನ್ನು ಮನವರಿಕೆ ಮಾಡಿಕೊಡುವರು. ಪ್ರೈಸ್ ದಿ ಲಾರ್ಡ್. ಓಕೆ, ಇಂಗ್ಲಿಷ್ ಅಲ್ಲಿ ಓದೋಣ ಅದೇ ವಾಕ್ಯ. ಚಾಪ್ಟರ್ 16 ವರ್ಸಸ್ 8. When he comes, he will clearly prove to the world what its sin has been, what the way of righteousness is, and how the judgment has come. Praise the Lord. Amen. ನ್ಯಾಯ ತೀರ್ಪಿನ ಬಗ್ಗೆ, ಪವಿತ್ರಾತ್ಮರು ಪಾಪದ ಬಗ್ಗೆ, ಈ ಲೋಕದ ಜನರು ತಿಳಿದುಕೊಂಡಿದ್ದಂಥ ತಪ್ಪು ಭಾವನೆಗಳ ಬಗ್ಗೆ ಬಲಿಪೀಠದ ಹತ್ರ ಕುಳಿತುಕೊಂಡು ಏನು ಮಾಡ್ತಾ ಇರ್ತಾರೆ? ಆ ವ್ಯಕ್ತಿಗಳ ಜೊತೆಯಲ್ಲಿ ಮಾತಾಡ್ತಾ ಇರ್ತಾರೆ. ಆ ವ್ಯಕ್ತಿಗಳನ್ನು ಪಾಪದ ಮಲಿನತೆಯಿಂದ ಬೇರ್ಪಡಿಸ್ತಾ ಇರ್ತಾರೆ. ಆ ಸಮಯದಲ್ಲಿ ನೀವು ಅಸಹ್ಯವಾಗಿ ಹೋಗಿ ನೀವು ಅಲ್ಲಿ ನಿಂತ್ಕೊಂಡಾಗ, ದೇವರ ಪ್ರಸನ್ನತೆಯಲ್ಲಿ ಆ ಪ್ರಸನ್ನತೆಯನ್ನು ಅವಮಾನಪಡಿಸಿದಾಗ ಹೇಗಿರ್ಬೋದು ಯೋಚನೆ ಮಾಡಿ. ಪವಿತ್ರಾತ್ಮರು ಮಾಡುವ ಒಂದೊಂದು ಕಾರ್ಯಕ್ಕೂ ನಾವು ಅಡ್ಡಿಯಾಗಿ ನಿಂತುಕೊಂಡಾಗ ಹೇಗಿರ್ಬೋದು ಅಲ್ವಾ?
ಕ್ಷಮೆ ಇರೋದಿಲ್ಲ. ಕ್ಷಮೆ ಇರೋದಿಲ್ಲ. ಕೆಲವು ಜನ ತಲೆ ಮೇಲೆ ಬಟ್ಟೆ ಹಾಕ್ಕೊಳ್ಳಲ್ಲ. ಮತ್ತು ಪರಮಪ್ರಸಾದ ತೊಗೊಳ್ಬೇಕಾದ್ರೆ ನೋಡಿ ಇಲ್ಲೆಲ್ಲ ಲಿಫ್ಟಿಗೆ ಹಾಕ್ಕೊಂಡು ಹೋಗ್ತಾರೆ. ಅದೆಲ್ಲ ಹಾಕಬಾರ್ದದು. ಯಾಕಂದರೆ ದೇವಮಾತೆ ಎಲ್ಲೂ ಹಾಕಿಲ್ಲ. ನೀವೆಲ್ಲರೂ ದೇವಮಾತೆಯಂತೆ ಜೀವಿಸಬೇಕು ಅಂತ ನೀವು ಧರ್ಮಸಭೆ ಹೇಳ್ಕೊಡ್ತಾ ಇದೆ. ಧರ್ಮಸಭೆ ಏನಂತ ಹೇಳ್ಕೊಡ್ತಾ ಇದೆ? ನೀವೆಲ್ಲರೂ ದೇವಮಾತೆಯಂತೆ ಜೀವಿಸ್ರಿ ಅಂತ. ಇದೆಲ್ಲ ಅಡಿಷ್ನಲ್ ಆ್ಯಕ್ಟಿವಿಟೀಸ್. ಇವೆಲ್ಲ ಅಡಿಷ್ನಲ್ ಆ್ಯಕ್ಟಿವಿಟೀಸ್ ದೇವರಿಗೆ ಇಷ್ಟವಿಲ್ಲ. ದೇವರಿಗೆ ಇಷ್ಟವಿಲ್ಲ. ಪ್ರೈಸ್ ದಿ ಲಾರ್ಡ್. ಪ್ರತಿಯೊಬ್ಬ ವ್ಯಕ್ತಿಯು ದೇವರ ಸಮ್ಮುಖದಲ್ಲಿ ಹೋಗಿ ತಮ್ಮನ್ನೇ ತಗ್ಗಿಸಿಕೊಂಡಾಗ ಮಾತ್ರ ದೇವರು ಅವರ ಪ್ರಾರ್ಥನೆಗೆ ಕಿವಿಗೊಡ್ತಾರೆ. ಕೆಲವು ಜನ ಏನು ಮಾಡ್ತಾರೆ ನೋಡಿ, ತುಂಬ ಕಣ್ಣೀರಿಡ್ತಾರೆ. ಬ್ರದರ್ಸ್ಗಳ ಮುಂದೆ ಕಣ್ಣೀರಿಡ್ತಾರೆ, ಫಾದರ್ಗಳ ಮುಂದೆ ಕಣ್ಣೀರಿಡ್ತಾರೆ. ನಾನು ಹೇಳೋದೇನಂತ ಹೇಳಿದ್ರೆ, ಅದೇ ಕಣ್ಣೀರನ್ನು ನೀವು ಬಲಿಪೀಠದ ಮುಂದೆ ಇಟ್ಟು ನೋಡಿ. ಅದೇ ಕಣ್ಣೀರನ್ನು ನೀವು ಭಯಭಕ್ತಿಯಿಂದಲೂ ಬಹಳ ಪರಿಶುದ್ಧತೆಯಿಂದಲೂ ನೀವು ಬಲಿಪೀಠದ ಮುಂದೆ ಕಣ್ಣೀರಿಟ್ಟು ನೋಡಿ. ಏನು ಮಾಡ್ತಾರೆ? ಗುರುಗಳ ಮುಂದೆ ಹೋಗಿ ನೀವು ಕಣ್ಣೀರು ಹಾಕಿದ್ರೆ ಅವ್ರು ಏನು ತಾನೇ ಮಾಡಲಿಕ್ಕೆ ಸಾಧ್ಯ? ಬ್ರದರ್ಗಳ ಮುಂದೆ ಕಣ್ಣೀರಿಟ್ಟರೆ ಏನು ತಾನೇ ಮಾಡಲಿಕ್ಕೆ ಸಾಧ್ಯ? ಅಣ್ಣಳಿಗೆ ನೀಡಿದ ಹಾಗೆ, ಸಾಮುವೇಲನನ್ನು ನೀಡಿದ ಹಾಗೆ ನೀಡಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ನೀವು ಅವ್ರ ಹತ್ರ ಹೋಗ್ಬೋದು, ಕಣ್ಣೀರು ಹಾಕ್ಬೋದು, ಗೋಳಾಡ್ಬೋದು. ಅವರು ನಿಮಗೆ 2 ಸಾಂತ್ವನದ ಮಾತುಗಳನ್ನು ಹೇಳ್ತಾರೆ, ಒಂದು ಸಣ್ಣ ಪ್ರಾರ್ಥನೆ ಮಾಡ್ತಾರೆ, ಕಳಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವಾಲಯದಲ್ಲಿ ತನ್ನನ್ನು ಯಾರು ತಗ್ಗಿಸಿಕೊಳ್ತಾರೋ ದೇವರು ಆ ವ್ಯಕ್ತಿಯನ್ನು ಉನ್ನತ ಸ್ಥಾನಕ್ಕೆ ಎತ್ತುತ್ತಾರೆ. ಇಲ್ಲ ಬ್ರದರ್, ನಾವೆಲ್ಲ ತುಂಬ ಚೆನ್ನಾಗಿದ್ದೀವಿ ಬ್ರದರ್, ತುಂಬ ಚೆನ್ನಾಗಿದ್ದೀವಿ. ಆ ಥರ ಮಾತ್ರ ತಿಳ್ಕೊಳಕ್ಕೆ ಹೋಗ್ಬೇಡಿ. ನಾನೇ ಸಾಕ್ಷಿ. 3-4 ತಲೆಮಾರು ಶಾಪದ ಮೇಲೆ ತುಂಬಿರುವಂಥ ವ್ಯಕ್ತಿ ನಾನು. ನನಗೆ ಅರಿವಿಲ್ಲದಂತೆ ನಡೀತಾ ಇದೆ ನನ್ನ ಜೀವನದಲ್ಲಿ. 3-4 ತಲೆಮಾರು. ಭೂಮಿ ಆಕಾಶಗಳು ಅಳಿದು ಹೋಗುವ ತನಕ ದೇವರ ಜೀವವುಳ್ಳ ವಾಕ್ಯ ಜೀವಂತವಾಗಿರುತ್ತೆ ಹೊರತು ಅದರ ಒಂದು ಸಣ್ಣ ಅಕ್ಷರವೂ ಕೂಡ ಎಡಕ್ಕೂ ಹೋಗಲ್ಲ, ಬಲಕ್ಕೂ ಹೋಗಲ್ಲ. ಎಡಕ್ಕೂ ಬಲಕ್ಕೂ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದು ಸೈತಾನನು ನಿಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾನೆ. ಬಿ ಅಲರ್ಟ್. ಎಚ್ಚರವಾಗಿರಿ. ಹೆಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ 14ನೇ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಕಾಣಲು ಸಾಧ್ಯವಿಲ್ಲ. ಎಲ್ಲೇ ಇರ್ಬೋದು, ಯಾರೇ ಆಗಿರ್ಬೋದು, ದೇವರನ್ನು ಕಾಣಲು ಸಾಧ್ಯವಿಲ್ಲ. ದೇವಾಲಯಕ್ಕೆ ನಾವು ಬರ್ತೀವಿ, ದೇವರನ್ನು ಆರಾಧಿಸಲಿಕ್ಕೆ ನಾವು ಬರ್ತೀವಿ, ದೇವರ ನಾಮವನ್ನು ಮಹಿಮೆಪಡಿಸಲಿಕ್ಕೆ ಬರ್ತೀವಿ, ದೇವರು ನಮಗೆ ಮಾಡಿದ ಎಲ್ಲ ಉಪಕಾರಗಳಿಗಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ನಾವು ಬರ್ತೀವಿ. ಆ ರೀತಿ ಬರ್ತಾ ಇದ್ದೀವಾ? ಇಲ್ಲ. ನಾವೇನಕ್ಕೆ ಬರ್ತಾ ಇದ್ದೀವಿ? ನಮ್ಮ ಈ ಮಾಂಸದಿಂದ ತುಂಬಿದಂತಹ ಈ ಶರೀರವನ್ನು ಬೇರೆಯವರಿಗೆ ತೋರಿಸ್ಲಿಕ್ಕೆ ನಾವು ಬರ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಎಚ್ಚರವಾಗಿರೋಣ. ಇಲ್ಲಿ ನಮ್ಮನ್ನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಅಷ್ಟು ಪವರ್ಫುಲ್ ವ್ಯಕ್ತಿಗಳು ನಾವು. ಅವ್ರು ಒಂದು ಮಾತಾಡಿದ್ರೆ ನಾವು 10 ಮಾತಾಡ್ತೀವಿ. ಆದರೆ ನ್ಯಾಯ ತೀರ್ಪಿನ ದಿನ ನಿಮ್ಮ ಸಂಬಂಧಿಕರೇ ಆಗಿರಲಿ, ನಿಮ್ಮ ದೊಡ್ಡ ದೊಡ್ಡ ಅಧಿಕಾರಿಗಳೇ ಆಗಿರಲಿ, ಯಾರು ದೇವರ ಮುಂದೆ ನಿಂತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾರು ನಿಂತ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಪ್ರೈಸ್ ದಿ ಲಾರ್ಡ್. ಅಷ್ಟು ದೊಡ್ಡ ಗೋಲಿಯಾತನನ್ನು ಸಣ್ಣ ಕಲ್ಲಿನಿಂದ ಮಲಗಿಸಿದಂಥ ದೇವರು. ಸಣ್ಣ ಕಲ್ಲು, ಅಷ್ಟು ದೊಡ್ಡ ಗೋಲಿಯಾತ. ದೇವರಿಗೆ ಭಯಪಟ್ಟು ನಾವು ಜೀವಿಸೋಣ. ಏಕೆಂದರೆ ಪ್ರತಿದಿನ ದೇವರು ಚಿನ್ನ, ಬೆಳ್ಳಿ, ಬಂಗಾರಕ್ಕಿಂತ, ಅಪರಂಜಿಗಿಂತ, ವೈಡೂರ್ಯಕ್ಕಿಂತ ಅತಿ ಉನ್ನತವಾದ ದೇವರ ಜೀವವುಳ್ಳ ವಾಕ್ಯಗಳನ್ನು ನಿಮಗೆ ನೀಡ್ತಾ ಇದ್ದಾರೆ, ನನಗೆ ನೀಡ್ತಾ ಇದ್ದಾರೆ. ಹಾಗಾದರೆ ಯೋಚನೆ ಮಾಡಿ, ನಾವು ಈ ಲೋಕದಲ್ಲಿ ಎಷ್ಟು ದೊಡ್ಡ ವ್ಯಕ್ತಿಗಳು. ಈ ಒಂದು ಸಮಯ ಯೋಚನೆ ಮಾಡಿ. ಈಗ 9:15 ಟೈಮು. 840 ಕೋಟಿ ಈ ಲೋಕದಲ್ಲಿ ಜನರಿದ್ದಾರೆ. 840 ಕೋಟಿ ಜನರಿದ್ದಾರೆ. 840 ಕೋಟಿ ಜನಗಳ ಮಧ್ಯದಲ್ಲಿ ದೇವರು ನಮ್ಮನ್ನು ವಿಶೇಷವಾಗಿ ಹಾರಿಸಿ ಒಂದು ಪುಟ್ಟ ಮಂದಿಯಾಗಿ ಸೇರಿಸಿ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳಿಗಿಂತಲೂ ಅತಿ ಉನ್ನತವಾದ, ಶ್ರೇಷ್ಠವಾದ, ಬೆಲೆ ಕಟ್ಟಲು ಅಸಾಧ್ಯವಾಗಿರುವಂತಹ ಜೀವವುಳ್ಳ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಬಿತ್ತನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದೇವರು ನಮ್ಮನ್ನು ಯಾವ ಮಟ್ಟಿಗೆ ಇಟ್ಟಿದ್ದಾರೆ ನಮ್ಮನ್ನು ಯೋಚನೆ ಮಾಡಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಆಮೇನ್. ಯಾಕಂತೇಳಿದ್ರೆ ನಾವು ಅವರ ದೃಷ್ಟಿಯಲ್ಲಿ ನಾವು ಅತ್ಯಮೂಲ್ಯರಾಗಿದ್ದೇವೆ. ನಾವು ಅದೇ ರೀತಿಯೇ ನಡ್ಕೊಳ್ಬೇಕು. ನಾವು ದೇವಾಲಯಕ್ಕೆ ಹೋದಾಗ ಗಂಡಸರು ಜೋಸೆಫರಂತೆ,
ಹೆಂಗಸರು ಮಾತೆ ಮರಿಯಳಂತೆ ಯಾವ ರೀತಿ ಗಂಡ ಹೆಂಡತಿ ಇಬ್ಬರು ದೇವರ ಒಂದು ಮಾತಿಗೆ ತಲೆಬಾಗಿ ಜೀವಿಸಿದ್ರು ಆ ರೀತಿ ನಾವು ಇರಬೇಕು. ಶ್ರೀಮಂತಿಕೆ ಯಾವುದು ಬರೋದಿಲ್ಲ, ಯಾವುದು ಬರೋದಿಲ್ಲ. ನಾವು ದೇವರ ಮುಂದೆ ಶ್ರೀಮಂತಿಕೆ ತೋರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಕೋಟಿ ಕೋಟಿ ಬೆಲೆ ಬಾಳುವಂತಹ, ಕೋಟಿ ಕೋಟಿ ಐಶ್ವರ್ಯ ಉಳ್ಳಂಥ ವ್ಯಕ್ತಿಗಳು ಯಾಜಕರ ಮುಂದೆ ಹೋಗಿ ನಿಂತ್ಕೊಳ್ತಾರೆ. ಫಾದರ್ ಪ್ಲೀಸ್ ಪ್ರೇ ಫಾರ್ ಅಸ್, ಬ್ಲೆಸ್ ಅಸ್, ನಮ್ಮನ್ನು ಆಶೀರ್ವಾದ ಮಾಡಿ. ಯಾಜಕರ ಹತ್ರ ಕೋಟಿ ಕೋಟಿ ಇರಲ್ಲ, ಬ್ರದರ್ಸ್ಗಳ ಹತ್ರ ಕೋಟಿ ಕೋಟಿ ಇರಲ್ಲ. ಗಮನ ಕೊಟ್ಟು ಕೇಳಿಸ್ಕೊಳ್ಳೋಣ. ಅವ್ರ ಹತ್ರ ಏನಿರುತ್ತೆ? ದೇವರು ನೀಡಿದ ಅಧಿಕಾರ ಇರುತ್ತೆ, ದೇವರು ನೀಡಿದ ಪವರ್ ಇರುತ್ತೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ದೇವರ ಜೀವವುಳ್ಳ ವಾಕ್ಯಗಳು ಅವರಲ್ಲಿ ಇರಬೇಕಾದ್ರೆ ಆ ವ್ಯಕ್ತಿ ಲೋಕಕ್ಕೆ ಬೆಲೆ ಬಾಳುವಂಥ ವ್ಯಕ್ತಿ. ಆಮೇನ್. ಈಗ ನೀವು ಕೂಡ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಸಾಧ್ಯವಾದರೆ ಮೈಕ್ ಆನ್ ಮಾಡಿಕೊಂಡು ಒಂದೇ ಒಂದು ಆಮೇಲೆ ಹೇಳಿ ಅಂಗೀಕಾರ ಮಾಡಿಕೊಳ್ಳಿ. ದೇವರು ಇವತ್ತು ಬೆಲೆ ಕಟ್ಟಲು ಅಸಾಧ್ಯವಾಗಿರುವಂತಹ ದೇವರ ಜೀವವುಳ್ಳ ವಾಕ್ಯಗಳನ್ನು ನಿಮ್ಮ ಹೃದಯದಲ್ಲಿ ಬಿತ್ತನೆ ಮಾಡಿ ಈ ಲೋಕದಲ್ಲಿ 840 ಕೋಟಿ ಜನಗಳಿಗಿಂತಲೂ ಉನ್ನತವಾದ ಸ್ಥಾನದಲ್ಲಿ ನಿಮ್ಮನ್ನು ಇಟ್ಟಿದ್ದಾರೆ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಆಮೇನ್, ಆಮೇನ್, ಆಮೇನ್. ಎಸ್, ವಾಕ್ಯ ಹೇಳುತ್ತೆ ನೋಡಿ, ಜ್ಞಾನೋಕ್ತಿಗಳ ಗ್ರಂಥ ಪ್ರೊವರ್ಬ್ಸ್ ಚಾಪ್ಟರ್ 8 ವರ್ಸಸ್ 17, 18, 19 3 ವಾಕ್ಯಗಳನ್ನು ಓದೋಣ. ಜ್ಞಾನೋಕ್ತಿಗಳ ಗ್ರಂಥ 8ನೇ ಅಧ್ಯಾಯ ವಾಕ್ಯ 17, 18, 19. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಹಂಬಲಿಸಿ ಹುಡುಕುವವರು ನನ್ನನ್ನು ಕಂಡುಕೊಳ್ಳುತ್ತಾರೆ. ನನ್ನಲ್ಲಿವೆ ಶ್ರೀಮಂತಿಕೆ ಮತ್ತು ಘನತೆ, ಶಾಶ್ವತ ಸಂಪತ್ತು ಹಾಗೂ ಸಮೃದ್ಧಿ. ನಾನು ನೀಡುವ ಫಲ ಬಂಗಾರಕ್ಕಿಂತ ಶ್ರೇಷ್ಠ, ನನ್ನಿಂದ ದೊರಕುವ ಆದಾಯ ಅಪ್ಪಟ ಬೆಳ್ಳಿಗಿಂತ ಅಮೂಲ್ಯ. ನನ್ನನ್ನು ಪ್ರೀತಿಸುವವರನ್ನು ನೋಡಿ, ಎಂಥ ವಾಕ್ಯ ನೋಡಿ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಬರೋದಿಲ್ಲ, ಎಲ್ಲರಿಗೂ ಸಿಗೋದಿಲ್ಲ. ಯಾರು ದೇವರನ್ನು ಪ್ರೀತಿಸ್ತಾರೋ ಅವರಿಗೆ ಮಾತ್ರ ಈ ಆಶೀರ್ವಾದ. ಆಮೇನ್. ಅವರಿಗೆ ಮಾತ್ರ ಈ ಆಶೀರ್ವಾದ ದೊರಕುತ್ತೆ. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸ್ತೀನಿ. ಪ್ರಭು ಯೇಸು ಕ್ರಿಸ್ತ ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಂಬಲಿಸಿ ಹುಡುಕುವವರು ನನ್ನನ್ನು ಕಂಡುಕೊಳ್ತಾರೆ. ಆಮೇನ್. ಎಷ್ಟು ಜನ ಪ್ರಭು ಯೇಸು ಕ್ರಿಸ್ತರನ್ನು ಕಂಡುಕೊಂಡಿದ್ದೀರಾ? ಆಮೇನ್. ಹೇಳ್ಬೋದಾ? ಎಷ್ಟು ಜನ ಕಂಡುಕೊಂಡಿದ್ದೀರಾ? ಆಮೇನ್. ಇಲ್ವಾ? ಇನ್ನು ಕಂಡುಕೊಂಡಿಲ್ವಾ? ಪ್ರಭು ಯೇಸು ಕ್ರಿಸ್ತರನ್ನು ಕಂಡುಕೊಂಡಿಲ್ವಾ? ಕಂಡುಕೊಂಡಿದ್ದೀವಿ ಬ್ರದರ್. ಕೋರ್ಟಲ್ಲಿ ಹೇಳ್ದಂಗೆ 3 ಟೈಮ್ ಹೇಳಿದಾಗೆ ಇವರು 3 ಟೈಮ್ ನನಗೆ ಹೇಳ್ಬಿಟ್ರು ಅಲ್ವಾ? ನಾನು 3 ಟೈಮ್ ಹೇಳಿದೆ, ಅವರು 3 ಟೈಮ್ ಹೇಳಿದ್ರು. ಎಲ್ಲಿ ನೋಡ್ಲಿ ಸಿಸ್ಟರ್? ಮೊಬೈಲ್ ಎದುರುಗಡೆ ಮೊಬೈಲ್ ಇದೆ, ಮೊಬೈಲ್ ನೋಡ್ತಾ ಇದ್ದೀನಿ. ಈ ಕಡೆ ನೋಡ್ತಾ ಇದ್ದೀನಾ? ಇಲ್ಲ, ಹಿಂಗ್ ನೋಡ್ತಾ ಇದ್ದೀನ? ಇಲ್ಲ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಏನ್ ಮಾಡಬೇಕು? ಉತ್ತರಗಳು ಕೊಡಬೇಕು. ನಾವು ಉತ್ತರ ಕೊಟ್ಟಾಗ ಏನಾಗುತ್ತೆ? ಅಂಗೀಕಾರ ಮಾಡ್ಕೊಂಡಂಗೆ. ಆಮೇನ್. 18ನೇ ವಾಕ್ಯ ಹೇಳುತ್ತೆ ನೋಡಿ, ನನ್ನಲ್ಲಿವೆ ಶ್ರೀಮಂತಿಕೆ ಮತ್ತು ಘನತೆ. ಈ ಮನುಷ್ಯ ಓಡ್ತಾ ಇದ್ದಾನೆ, ಈಗ ಶ್ರೀಮಂತಿಕೆಗೋಸ್ಕರ ಓಡ್ತಾ ಇದ್ದಾನೆ. ಡೇನು ಕೆಲಸ ಮಾಡ್ತಾನೆ, ನೈಟು ಕೆಲಸ ಮಾಡ್ತಾನೆ, ಓವರ್ ಡ್ಯೂಟಿ ಮಾಡ್ತಾನೆ, ಅದು ಮಾಡ್ತಾನೆ, ಇದು ಮಾಡ್ತಾನೆ. ಕಾರಣ ಏನಂದರೆ ನಾನು ಶ್ರೀಮಂತನಾಗಬೇಕು. ಆದರೆ ಯೇಸು ಸ್ವಾಮಿ ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ, ನನ್ನಲ್ಲಿದೆ ಶ್ರೀಮಂತಿಕೆ, ನನ್ನಲ್ಲಿದೆ ಹಾಗೂ ಘನತೆ. ಶ್ರೀಮಂತಿಕೆ ಹಾಗೂ ಘನತೆ ನನ್ನಲ್ಲಿದೆ. ಆದರೆ ನಾವು ಲೋಕದಲ್ಲಿ ಓಡೋದು ಶ್ರೀಮಂತಿಕೆಗೆ ಮಾತ್ರ, ಆದರೆ ಘನತೆಗೆ ಓಡೋಕ್ಕಾಗಲ್ಲ. ಯಾಕಂದರೆ ಲೋಕ ಅಟ್ ಎ ಟೈಮ್ ಎರಡೂ ಕೊಡಲ್ಲ. ಲೋಕ ಹಣನೂ ಕೊಟ್ಟು, ಶ್ರೀಮಂತಿಕೆಯನ್ನು ಕೊಟ್ಟು, ಶಾಂತಿ ಸಮಾಧಾನ ಎರಡೂ ಕೊಡಲ್ಲ. ಶಾಂತಿ ಸಮಾಧಾನ ಒಂದು ಪ್ಯಾಕೇಜು, ಹಣ ಐಶ್ವರ್ಯ ಒಂದು ಪ್ಯಾಕೇಜು. ಹಣ ಐಶ್ವರ್ಯ ಇರುವವನಿಗೆ ಶಾಂತಿ ಸಮಾಧಾನ ಇಲ್ಲ, ಶಾಂತಿ ಸಮಾಧಾನ ಇರುವವನಿಗೆ ಏನಿಲ್ಲ. ಇದ್ದೀರಾ ಯಾರಾದ್ರು? ಹಣ ಐಶ್ವರ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅಬ್ಸರ್ವ್ ಮಾಡಿದ್ದೀರಾ? ಮಾಡಿದ್ದೀವಿ ಬ್ರದರ್. ಒಂದು 5 ಲಕ್ಷ ರೂಪಾಯಿದು, ಒಂದು 5 ಲಕ್ಷ ರೂಪಾಯಿ ನೆಕ್ಲೆಸ್, 5 ಲಕ್ಷ ರೂಪಾಯಿ ನೆಕ್ಲೆಸ್ ಹಾಕೊಂಡು ನೀವು ರೋಡಲ್ಲಿ ನಡ್ಕೊಂಡು ಹೋಗ್ತೀರಾ ಧೈರ್ಯವಾಗಿ? ರಶ್ ಇರೋ ಕಡೆ ನಡ್ಕೊಂಡು ಹೋಗೋಕ್ಕಾಗುತ್ತಾ?
5 ಲಕ್ಷ ರೂಪಾಯಿ ನೆಕ್ಲೆಸ್ ಹಾಕ್ಕೊಂಡು ಅವಿನಿ ರೋಡಲ್ಲಿ ನಡ್ಕೊಂಡು ಹೋಗ್ತೀರಾ? ಹೋಗ್ಲಿ ಬಸ್ಸಲ್ಲಿ ಹೋದ್ರೆ ಮಂಗಲ್ಯ ಚೈನ್ ಹಾಕೊಳ್ಳಲ್ಲ ಬ್ರದರ್. ಅಲ್ವಾ? ಇಲ್ಲ ಬ್ರದರ್, ಭಯ ಆಗುತ್ತೆ ಅಷ್ಟೊಂದು ಗೋಲ್ಡ್ ಹಾಕೊಳ್ಳಕ್ಕೆ. ಎಸ್, ಭಯ ಆಗುತ್ತೆ. ನೀವು ಹಾಕಿಕೊಳ್ಳುವಂತಹ ಆಭರಣ ಕಳ್ಳನ್ನು ಕಾಣಿಸುತ್ತೆ, ಆದರೆ ದೇವರು ಕೊಡುವಂತಹ ಶ್ರೀಮಂತಿಕೆ ಆಭರಣ ಕಳ್ಳನಿಗೂ ಕಾಣಿಸಲ್ಲ. ಪ್ರೈಸ್ ದಿ ಲಾರ್ಡ್. ಮಾತೆ ಮರಿಯಲ್ಲಿದ್ದಂಥ ಆಭರಣ ಇತ್ತಲ್ಲ, ಮಾತೆ ಮರಿಯಲ್ಲಿದ್ದಂಥ ಆಭರಣ ಕಳ್ಳನಿಗೆ, ಸೈತಾನನಿಗೆ ಕಾಣಿಸ್ಲಿಲ್ಲ. ಅದೇ ಥರ ನೀವು ಇರಬೇಕು ಅಂತ ದೇವರು ಬಯಸ್ತಾರೆ. 19ನೇ ವಾಕ್ಯ, 18 ಶಾಶ್ವತ ಸಂಪತ್ತು ಹಾಗೂ ಸಮೃದ್ಧಿ. ವಾಕ್ಯ ಹೇಳ್ತದೆ, ನನ್ನಲ್ಲಿದೆ ಶ್ರೀಮಂತಿಕೆ ಹಾಗೂ ಘನತೆ, ಶಾಶ್ವತ ಸಂಪತ್ತು ಹಾಗೂ ಸಮೃದ್ಧಿ. 19ನೇ ವಾಕ್ಯ ನೋಡಿ, ನಾನು ನೀಡುವ ಫಲ ಬಂಗಾರಕ್ಕಿಂತಲೂ ಶ್ರೇಷ್ಠ, ನನ್ನಿಂದ ದೊರಕುವ ಆದಾಯ ಅಪ್ಪಟ ಬೆಳ್ಳಿಗಿಂತ ಅಮೂಲ್ಯ. ಪ್ರೈಸ್ ದಿ ಲಾರ್ಡ್. ಓಕೆ, ಈ ವಾಕ್ಯವನ್ನು ಇಂಗ್ಲೀಷಲ್ಲಿ ಓದ್ಬಿಡೋಣ. ಪ್ರೊವರ್ಬ್ಸ್ ಚಾಪ್ಟರ್ 8 ವರ್ಸಸ್ 17 to 19. Praise the Lord. I love those who love me and go to meet those who seek me. ಸಿಸ್ಟರ್ ಒಂದು ನಿಮಿಷ, Riches ಸಿಸ್ಟರ್ ಒಂದು ನಿಮಿಷ. ವಾಕ್ಯ ಓದ್ಬೇಕಾದ್ರೆ ಸ್ವಲ್ಪ ಸ್ವರವೆತ್ತಿ ಓದಿ ಸಿಸ್ಟರ್, ಗೌರವದಿಂದ ಘನತೆಯಿಂದ ಓದಿ. ಯಾರಿಗೂ ಭಯಪಡಬೇಡಿ, ನೀವು ಯಾರಿಗೂ ಭಯಪಡೋ ಅವಶ್ಯಕತೆ ಇಲ್ಲ ಅಲ್ವಾ? ಧೈರ್ಯವಾಗಿ ವಾಕ್ಯಗಳು ಓದುವ ಎಲ್ಲರಿಗೂ ನಾನು ಹೇಳ್ತೀನಿ, ನೀವು ವಾಕ್ಯಗಳನ್ನು ಓದಬೇಕಾದ್ರೆ ಸೈತಾನನಿಗೆ ಭಯ ಬರಬೇಕು. ಸುಮ್ಮನೆ ಮಿಯಾ 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 ಎಲ್ಲ ಓದಬೇಡಿ, ಸ್ವರವೆತ್ತಿ ಓದಿ, ಅದು ಏನಾಗುತ್ತೋ ನೋಡಿ ಬಿಡೋಣ. ಓದಿ ಸಿಸ್ಟರ್. I love those who love me and go to meet those who seek me. Riches and honor are with me, lasting wealth and prosperity, more precious than silver and gold are my fruit and my yield. ಆಮೆನ್. ಪ್ರೈಸ್ ದಿ ಲಾರ್ಡ್. ಓಕೆ, ಈಗ ಕೊನೆಯದಾಗಿ ನಾನು ಅದು ಬೈಬಲ್ ಓದೋದ್ರಿಂದ ಏನು ಲಾಭ ಇದೆ ಅನ್ನೋದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆದರೆ ಕೊನೆಯದಾಗಿ ಒಂದು ವಾಕ್ಯ ಓದಿ ನಂತರ ನಾವು ಕೊನೆಯ ಪ್ರಾರ್ಥನೆ ಮಾಡಿ ನಾವು ಮುಗಿಸೋಣ. ಇಷ್ಟೆಲ್ಲ ನೀವು ಪ್ರತಿದಿನ ದೇವರ ಸಮ್ಮುಖದಲ್ಲಿ ನೀವು ಕುಳಿತುಕೊಳ್ತಾ ಇದ್ದೀರಾ, ದೇವರ ವಾಕ್ಯಗಳನ್ನು ನೀವು ಕೇಳಿಸ್ಕೊಳ್ತಾ ಇದ್ದೀರಾ. ಇದರಿಂದ ನಿಮಗೇನು ಲಾಭ? ಪ್ರೈಸ್ ದಿ ಲಾರ್ಡ್ ಅಲ್ವಾ? ನಮಗೆ ಲಾಭ ಇರಬೇಕು, ಏನೇ ಒಂದಿದ್ರೂ ಲಾಭ ಇರಬೇಕು. ಈ ಲೋಕದಲ್ಲಿ ಲಾಭ ಇರಬೇಕು, ಹೌದಲ್ವಾ? ದೇವರು ಅದೇ ಬಯಸ್ತಾರೆ. ದೇವರ ಸನ್ನಿಧಿಗೆ ನೀವು ಬಂದಾಗ ಒಂದು ಲಾಭ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ನೀವು ಕೆಲಸಕ್ಕೆ ಹೋದರೆ ಒಂದು ಲಾಭ ಇರುತ್ತೆ, ಅಥವಾ ಫಾರಿನ್ಗೆ ಹೋದರೆ ಇನ್ನೊಂದು ಲಾಭ ಇರುತ್ತೆ. ಫಾರಿನ್ ಏನಕ್ಕೆ ಹೋಗ್ತಾರೆ? ದುಡ್ಡು ಮಾಡೋಕ್ಕೆ ಹೋಗ್ತಾರೆ ಅಲ್ವಾ? ದುಡ್ಡು ಮಾಡೋದಕ್ಕೋಸ್ಕರ, ನಾವು ಜಾಸ್ತಿ ಶ್ರೀಮಂತರಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲೋಗಿ ದುಡಿತಾರೆ. 1:2 ಸಂಬಳಗಳು ಸಿಗುತ್ತೆ. ಸೊ ಹಾಗಾಗಿ ಅಲ್ಲೇನು ಮಾಡ್ತಾರೆ, ತೊಗೊಂಬಂದು ಇಲ್ಲಿ ಬೆಂಗಳೂರಲ್ಲಿ ಅಥವಾ ಹೊರಗಡೆ ಕರ್ನಾಟಕದಲ್ಲಿ ಎಲ್ಲರೂ ಸೆಟ್ಲ್ ಆಗ್ತಾರೆ. ಆದರೆ ನೀವು ಪ್ರತಿದಿನ ಕುಳಿತುಕೊಳ್ತಾ ಇದ್ದೀರಾ, ದೇವರ ಸಮ್ಮುಖದಲ್ಲಿ ನೀವು ಕುಳಿತುಕೊಳ್ತಾ ಇದ್ದೀರಾ, ನಿಮಗೇನು ಲಾಭ ಅಂತ ಹೇಳಿದ್ರೆ, ಈಗ ಹೇಳ್ತೀನಿ, ಎಲ್ಲರೂ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಯಾರ್ಯಾರು ಎಚ್ಚರವಾಗಿದ್ದೀರಾ? ಕೊನೆಯ ವಾಕ್ಯಕ್ಕೆ ಯಾರ್ಯಾರು ಎಚ್ಚರವಾಗಿದ್ದೀರಾ? ಒಂದು ಪ್ರೈಸ್ ದಿ ಲಾರ್ಡ್ ಹೇಳೋಣ. ಪ್ರೈಸ್ ದಿ ಲಾರ್ಡ್. ಸಾಕು 4 ಜನ ಇದ್ದೀರಾ, ಸಾಕು ಅಲ್ವಾ? 4 ಜನ ಇದ್ರೇ ಅದು ದೊಡ್ಡ ಆಶೀರ್ವಾದ ಅಲ್ವಾ? ಒಟ್ಟು ಜನ ಇದ್ದೀರಾ? 18 ಜನದಲ್ಲಿ 4 ಜನ ಆಕ್ಟಿವ್ ಆಗಿದ್ದೀರಾ ಅಂದರೆ ಅದೊಂದು ದೊಡ್ಡ ಶ್ರೇಷ್ಠವಾದ ಬಹುಮಾನ ನನಗೆ. ಪ್ರೈಸ್ ದಿ ಲಾರ್ಡ್. ಓಕೆ, ಜ್ಞಾನೋಕ್ತಿಗಳ ಗ್ರಂಥ 8ನೇ ಅಧ್ಯಾಯ 21ನೇ ವಾಕ್ಯವನ್ನು ನಾವು ಓದೋಣ. 8ನೇ ಅಧ್ಯಾಯ. ನನ್ನನ್ನು ಪ್ರೀತಿಸುವವರಿಗೆ ದೊರಕಿಸುವೆ ಸಿರಿ ಸಂಪತ್ತನ್ನು ಬಾಧ್ಯವಾಗಿ, ನಾನವರ ಬೊಕ್ಕಸಗಳನ್ನು ತುಂಬಿಸುವೆ ಭರ್ತಿಯಾಗಿ. ಆಮೆನ್. ಭರ್ತಿಯಾಗಿ ತುಂಬಿಸ್ತೀನಿ ಎಂಬ ವಾಗ್ದಾನ. ಓಕೆ, ಇಂಗ್ಲಿಷಲ್ಲಿ ಓದೋಣ, ಬೇಗ ಓದಿ. Giving riches to those who love me and filling their cellars. ಆಮೆನ್. ಈ ವಾಕ್ಯನ ನಾನು ಈ ರೀತಿ ಹೇಳ್ತೀನಿ, ಯಾವಾಗ ನೀವು ಪ್ರಭು ಯೇಸು ಕ್ರಿಸ್ತರನ್ನು ನಿಜವಾಗಿಯೂ ಸತ್ಯವಾಗಿಯೂ ಪ್ರೀತಿಸ್ತೀರೋ ಆಗ ನಿಮ್ಮ ಸಿರಿ ಸಂಪತ್ತನ್ನು ಅವರು ಬಾಧ್ಯವಾಗಿ ನಿಮ್ಮ ಬೊಕ್ಕಸಗಳನ್ನು ಉಚಿತವಾಗಿ ತುಂಬಿಸೋರಾಗಿದ್ದಾರೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಕಣ್ಣುಗಳನ್ನು ಮುಚ್ಚಿ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಸಮಯದಲ್ಲಿ ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರಭು ಯೇಸು ಕ್ರಿಸ್ತರೇ, ಜ್ಞಾನೋಕ್ತಿಗಳ ಗ್ರಂಥ 8ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ನೀವು ನುಡಿದಿದ್ದೀರಿ, ಸ್ವಾಮಿ, ನನ್ನನ್ನು ಪ್ರೀತಿಸುವವರಿಗೆ
ನನ್ನನ್ನು ಪ್ರೀತಿಸುವವರಿಗೆ ದೊರಕಿಸುವೆನು ಸಿರಿ ಸಂಪತ್ತನ್ನು ಬಾಧ್ಯವಾಗಿ, ನಾನವರ ಬೊಕ್ಕಸಗಳನ್ನು ತುಂಬಿಸುವೆ ಭರ್ತಿಯಾಗಿ ಎಂಬ ವಾಗ್ದಾನವನ್ನು ನಾವು ಬಲವಾಗಿ ನಂಬುತ್ತೇವೆ ಸ್ವಾಮಿ, ಬಲವಾಗಿ ನಂಬುತ್ತೇವೆ. ಇದೋ ದೇವ, ಪ್ರತಿದಿನ ನಿಮ್ಮ ಸಮ್ಮುಖಕ್ಕೆ ಬಂದು ನಿಮ್ಮನ್ನು ಪ್ರೀತಿಸುತ್ತಿರುವಂತಹ ಈ ನನ್ನ ಸಹೋದರ ಸಹೋದರಿಯರನ್ನು, ಅವರ ಕುಟುಂಬದವರನ್ನು, ಅವರ ಮಕ್ಕಳು ಎಲ್ಲರನ್ನು, ಪ್ರತಿಯೊಬ್ಬೊಬ್ಬರನ್ನು, ಯಾರ್ಯಾರು ನನ್ನ ಸ್ವರವನ್ನು ಕೇಳಿಸ್ಕೊಳ್ತಾ ಇದ್ದಾರೋ ಅವರೆಲ್ಲರನ್ನು ನಿಮ್ಮ ಕರಗಳಿಗೆ ನಾನು ಒಪ್ಪಿಸಿಕೊಡ್ತಾ ಇದ್ದೀನಿ ಅಪ್ಪ. ಈ ವಾಗ್ದಾನ ಜ್ಞಾನೋಕ್ತಿಗಳ ಗ್ರಂಥ 8ನೇ ಅಧ್ಯಾಯ ವಾಕ್ಯ 21ರಲ್ಲಿ ನೀವು ಮಾಡಿದ ವಾಗ್ದಾನ, ನೀವು ನೀಡಿದ ವಾಗ್ದಾನ ಇವರ ಕುಟುಂಬಗಳಲ್ಲಿ ನೆರವೇರಲಿ ಸ್ವಾಮಿ. ಇವರ ಕುಟುಂಬದ ಬೊಕ್ಕಸಗಳು ತುಂಬಲ್ಪಡಲಿ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ವಾಕ್ಯ 14ರಿಂದ 1-14 ನೀವು ಮಾಡಿರುವ ಸಕಲ ಆಶೀರ್ವಾದಗಳು ಇವರ ಕುಟುಂಬದಲ್ಲಿ ತುಂಬಲ್ಪಡಲಿ ಸ್ವಾಮಿ. ಮಾಂಸದಿಂದ ಇವರು ಬೇರ್ಪಟ್ಟು ಅಪ್ಪ ಇನ್ನೂ ಬಹಳ ಆಳವಾದ ಪ್ರೀತಿಯಿಂದ ನಿಮ್ಮನ್ನು ಪ್ರೀತಿಸುವ ಮಕ್ಕಳಾಗಿ ಇವರನ್ನು ಮಾರ್ಪಡಿಸಿರಿ ಸ್ವಾಮಿ. ಸತ್ಯದ ಮಾರ್ಗದಲ್ಲಿ ಇವರನ್ನು ಮುನ್ನಡೆಸಿರಿ ಅಪ್ಪ. ನಿಮ್ಮ ವಾಕ್ಯಗಳನ್ನು ಓದಲು ಬಾಯಿಗಳು ತೆರೆಯಲ್ಪಡಲಿ, ವಾಕ್ಯಗಳನ್ನು ನೋಡಲು ಕಣ್ಣುಗಳು ತೆರೆಯಲ್ಪಡಲಿ, ವಾಕ್ಯಗಳನ್ನು ಆಲಿಸಲು ಕಿವಿಗಳು ತೆರೆಯಲ್ಪಡಲಿ ಸ್ವಾಮಿ. ಈ ಸಮಯವನ್ನು ನೀಡಿದ್ದಕ್ಕಾಗಿ, ನಮ್ಮೆಲ್ಲರನ್ನು ಒಟ್ಟು ಸೇರಿಸಿದ್ದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿ ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮ್ಮ ಮರಿಯವರ ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸ್ವಾಮಿ ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಸ್ತೋತ್ರ ಉಂಟಾಗಲಿ, ಆದಿಯಲ್ಲಿದ್ದಾಗ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಮೈಕ್ ಆನ್ ಮಾಡ್ಕೊಳ್ಳೋಣ. ಎಲ್ಲರೂ ಒಮ್ಮೆ ಮೈಕ್ ಆನ್ ಮಾಡ್ಕೊಳ್ಳಿ ಬೇಗ. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸು ಕ್ರಿಸ್ತರು ನಿಮ್ಮನ್ನು, ನಿಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನ ಪ್ರೀತಿಸುತ್ತಾರೆ. ಆಮೇನ್, 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 ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಓಕೆ, ಕೊನೆಯ ಪ್ರಾರ್ಥನೆಗೆ ಹೋಗ್ತೀರಾ? ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಹಾಡಿ 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 ಹಾಡಿ. ಪ್ರಭು ಒಳ್ಳೆಯವರು, ಆತನ ಪ್ರೀತಿ ಶಾಶ್ವತ. ಎಲ್ಲರೂ ಒಬ್ಬರನ್ನೊಬ್ಬರು ಜೋಡಿ ಚಡಕ್ ಚಡಕ್. ಗಾಯತ್ರಿ, ಶೀಲಾ, ಅಂಟನಿ, ಮೇರಿ ಓದಕ್ ಬಿಡ್ಲಿಲ್ಲ. ನೀವೇ ಇನ್ಮೇಲೆ ಆಕ್ಟಿವ್ ಆಗಿರಿ, ಅಲರ್ಟ್ ಆಗಿರಿ. ಅಲರ್ಟ್ ಕಂತ ಬಂದ್ಬಿಡುತ್ತೆ ವಾಯ್ಸು. ಥ್ಯಾಂಕ್ ಯು ಸಿಸ್ಟರ್ ಗ್ರೇಟಾ. ಥ್ಯಾಂಕ್ ಯು. ಅದ್ಭುತವಾಗಿ ನೀವು ಪ್ರಾರ್ಥನೆ ನಡೆಸ್ಕೊಟ್ಟಿದ್ದೀರಿ.